ಅತ್ಯುನ್ನತವಾದ ಕುರುಹು ಅಂತ ಹೇಳಿದ್ರೆ ರಾಮಾಯಣ. ಅಂತಹ ಒಂದು ರಾಮಾಯಣದ ಕನ್ನಡದ ಅವತರಣಿಕೆಯನ್ನ ಬರೆದಿರುವಂತಹ ಕಡಬ ದೇವಸ್ವಾಮಿ ಅವರ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ಆನಂದ ಸ್ವಾಗತ. ಸ್ವಾಮಿಗಳು ಇದ್ದಾರೆ. ಅಷ್ಟೊಂದೇ ನಮ್ಮನ್ನ ಬ್ಯುಸಿಯಾಗಿರೋದಕ್ಕೆ ಅವ್ರನ್ನ ನೋಡಿ ನಮ್ಮ ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ 2 ಸಣ್ಣ ಮಕ್ಕಳು ಈಗ ತಮ್ಮ ಮುಂದೆ ಒಂದು ಪ್ರಸ್ತುತಿಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಸಂತೋಷಿಸಬೇಕು, ಆನಂದಿಸಬೇಕು. ಆ ಮಕ್ಕಳಿಗೆ ಆಶೀರ್ವಾದ ಸಹ ಬಿಡ್ಸ್ಕೊಂಡು ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆಗಳು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ನಿಶಾಚರ ವಿನಾಶಕರಂ
ಭಾರತೀಯ ವಿದ್ಯಾಭವನದ ಅಧ್ಯಕ್ಷರಾಗಿರುವಂತಹ ಶ್ರೀ ಎಚ್ ಎನ್ ಸುರೇಶ್ ಅವರಿಂದ ಆಶೀರ್ವಾದ. நேராக மேலே தான் ಶಿಲ್ಪಕ್ಕೆ வந்துடுமா ಸೈಡ್ ಸಾಹಿತ್ಯ ರತ್ನ ಶ್ರೀ ಕಡಬ ದೊರೆಸ್ವಾಮಿ ವೇದಿಕೆಯಲ್ಲಿ ಇವತ್ತು ಅಧ್ಯಕ್ಷತೆ ವಹಿಸಿರುವಂತಹ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾಗಿರುವ ಶ್ರೀ ಎಚ್ ಎನ್ ಸುರೇಶ್ ಅವರಿಗೆ ಗೌರವ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಎ ನರಸಿಂಹನ್ ಅವರಿಗೆ ವೇದಿಕೆಯನ್ನು ಅಲಂಕರಿಸಿರುವ ಪೂರ್ವೆ ಶ್ರೀವತ್ಸ ಸ್ವಾಮಿಗಳಿಗೆ ಶ್ರೀಮತಿ ಪ್ರಭಾಮಣಿ ಶ್ರೀವತ್ಸನ್ ಅವರಿಗೆ ಹಾಗೂ ಈ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಶ್ರೀಮತಿ ರೇವತಿ ಅವರಿಗೆ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಶುಭಾರಂಭ ಮಾಡಬೇಕಾಗಿ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರಲ್ಲಿ ಸವಿನಯ ಪ್ರಾರ್ಥನೆ ಸ್ವಾಮಿಗಳಿಗೆ. ಸುಸುತ್ತಿರೆ ನಳಿನ ನಾಭನ ನಾಭಿಂಗೋಗೆದ ಪಾಗಡಲ ಬೀಚಿಗಳು ತಲೆ ಚಾಚಿ ಮೂಟೆ ರಚಿ ಸುಸುತ್ತಿರೆ ಮಯೂರಿ ನಿಮ್ಮಡಿಗೆ ಮುಡಿ ಚಾಚಿ ಬೇಡುವೆನು ಒಂದು ಪ್ರಾಜೆಕ್ಟ್ ಶುರು ಆದಾಗಿನಿಂದ ತಾವು ಎಲ್ಲ ರೀತಿಯಿಂದ ಇದಕ್ಕೆ ಸಹಕಾರ ಕೊಟ್ಟು ಆಶೀರ್ವಾದ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಅಲ್ಲದೆ ಮುನ್ನುಡಿಯನ್ನು ಸಹ ಬರ್ಕೊಟ್ಟಿದ್ದಾರೆ. ಸ್ವಾಮಿಗಳು ಎಷ್ಟು ಸುಲಭರು ಅಂತ ಇಲ್ಲಿರೋ ನಮ್ಮೆಲ್ಲರಿಗೂ ಗೊತ್ತು. ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ರಾಮನ ಪರವಾದಂತಹ ಕಾರ್ಯಕ್ರಮ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿದ್ದೇ ಇಲ್ಲ. ಹಾಗಾಗಿ ಅವರಿಗೆ ಈ ಪರಿವಾರದಿಂದ ಗೌರವ. ಮೊದಲಿಗೆ ಪೂರ್ವೆ ಶ್ರೀವತ್ಸನ್ ಅವರು ಈ ಈ ಒಂದು ಈ ರಾಮಾಯಣ ಬಿಡುಗಡೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡ್ರೆ
ಇದು ಒಂದು ಯಾವ ಕಾಂಡಕ್ಕೆ ಯಾವುದು ಇದು ಅಂತ ಹೇಳಿ ಅವರು ಡೈರಿಲಿ ಬರೆದಿದ್ರು, ಚಿಕ್ಕ ಚಿಕ್ಕ ಚೀಟಿಲಿ ಬರೆದಿದ್ರು, ಪುಸ್ತಕದಲ್ಲಿ ಬರೆದಿದ್ರು, ಪೇಪರ್ಲ್ಲಿ ಬರೆದಿದ್ರು, ಪಾಪ ಸಿಕ್ಕಿದ್ರಲ್ಲ ಬರೆದಿದ್ರು. ಏನೊಂದು ಆಶ್ಚರ್ಯ, ಎಲ್ಲವೂ ಸಿಕ್ಕು ಕಡೆಗೆ ಕೆಲವು ಭಾಗ ಗುಪ್ತವಾಗಿದ್ದು ಅಂದರೆ ಬೇರೆ ಬೇರೆ ಕಡೆ ಇದ್ದಿದ್ದು ಸಿಗಲಿಲ್ಲ. ಅದನ್ನು ಮತ್ತೆ ನಾವು ಬರೆಯಿಸ್ಬೇಕಾಯಿತು. ಹಾಗಾಗಿ ಅದೊಂದು ಮಹಾಯಜ್ಞ ಅಂದರೆ ಆಗಲ್ಲ. ಅಭಿಪ್ರಾಯ ಇತ್ತು ಸ್ವಾಮಿಯನ್ನ ಕೇಳಬೇಕು ಅಂತ. ಇವರು ಹೋಗಿ ಸ್ವಾಮಿಯನ್ನ ಪ್ರಾರ್ಥಿಸಲಿಕ್ಕೆ ಒಂದೇ ಒಂದು ವಿನಾಡಿಯೂ ಯೋಚನೆ ಮಾಡದೆ ಅವರು ತಕ್ಷಣ ಆಶೀರ್ವಾದ ಮಾಡಿದ್ರು. ಆಗಲಿ ನಾನು ಖಂಡಿತ ನನಗೆ ಒಳ್ಳೆ ಕೆಲಸ ನನಗೆ ಯೋಚನೆ ಮಾಡ್ತೇನೆ. ನಿಮಗೆಲ್ಲ ಗೊತ್ತಿದ್ದೇವೆ ಇವರು ಈಗ ಎಲ್ಲ ನಾವು ರಾಜಕಾರಣಿಗಳು ಹೇಳ್ತೀವಿ, ರಾಜಕಾರಣಿಗಿಂತ ಹೆಚ್ಚು ಬಿಸಿಯಾಗಿರೋದು ನಮ್ಮ ಸ್ವಾಮಿ. ಭಗವಂತನ ಪ್ರೇರಣೆ, ರಾಮಾಯಣ ಮುಗಿಬೇಕು, ರಾಜಕೀಯಗಳ ಕಥೆ ಆಗಬೇಕು. ಅದಕ್ಕೆ ಯತಿರಾಜರು ಯಾಕೆ ಅಂದರೆ ನಿಮಗೆಲ್ಲ ತಿಳಿದಿದ್ದೇವೆ, ಮೊಟ್ಟ ಮೊದಲು ಸ್ಥಾಪನೆ ಮಾಡಿದಂಥ ಮಠ ರಾಮಾನುಜರು ಯತಿರಾಜ ಮಠ. ಅದರಿಂದ ಅನುಷ್ಠಾನವಾಗಿ ಯೋಚನೆ ಮಾಡಿ ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಅವರು ಬಂದರು, ವರ್ಷ ಕೇಳ್ತಾ ಇದ್ವಿ. ಸ್ವಾಮಿ ಬಂದು ಹೋದ ತಕ್ಷಣ ಗೌರ್ಮೆಂಟ್ ಗ್ರಾಂಟ್ ಬಂದು ಈಗ ದೇವಸ್ಥಾನ ಉದ್ಧಾರ ಆಗ್ತಾ ಇದೆ ಅಂತ. ಹಾಗೆ ಅದು ವಾರ್ಷಿಕಾಲ ಇದು ಅವ್ರು 74 ಸಿಂಹಾಸನ ಮಾಡೋದಕ್ಕೆ ಮುಂಚೆ ಮೊದಲಾಗಿತ್ತು ಅಂತ ಹೇಳ್ತಾರೆ. ಅಂದರೆ ಭಾಷೆಕಾರರಿಗೆ ಅತ್ಯಂತ ಆತ್ಮವಾದದ್ದು. ತಿರುಮಲೆಯಲ್ಲಿ ಅವರ ಸೋಮವಾರದ ಬಗ್ಗೆ ಅನೇಕ ಬಾರಿ ಕಾಲಕ್ಷೇಪ ಮಾಡಿದ್ರು ಅಂತ ಹೇಳ್ತಾರೆ. ಅವ್ರಿಗೆ ಕಾಲಕ್ಷೇಪ ಅನೇಕ ಬಾರಿಯಿಂದ ನಾವು ಮಾಡಿದ್ರು ಅಂದರೆ ಶ್ರೀಭಾಷೆಯಲ್ಲಿ ನಡಾರು ರಮಣ ಅಂತಿದ್ರು. ಅವರು ನೇರ ವಂಶಿಕರು. ಅವರು ಹೇಳಿದಂತಹ ಶ್ರೀಭಾಷೆ ಕಾಲಕ್ಷೇಪವನ್ನು ಸುಧರ್ವೇಶ್ವರಿಗಳು ಸುತಪ್ರಿಕಾಶಿಯನ್ನು ಬರೆದರು. ಅದು ಬರೆದಿದ್ದರಿಂದ ಇವತ್ತಿನವರೆಗೆ ನಮಗೆ ಶ್ರೀಭಾಷೆಯನ್ನು. ಹಾಗಾಗಿ ಇವತ್ತಿನ ರಾಮಾಯಣ ಇದು ಅವರ ಕೈಯಿಂದ ಬಿಡುಗಡೆ ಆಗಿರೋದು ಅಂದರೆ ಇದು ನಾ ಹೇಳ್ತೇನೆ ಅವರಿಗೆ. ನಾನು ರೇವತಿ ಹೇಳಿದೆ, ನೀವು ಮಾಡಿದ ಪುಣ್ಯವು ಕಡಬ ದೊರಸಾಯ ಮಾಡಿದ ಯಾವ ಜನ್ಮದ ಪುಣ್ಯ ಗೊತ್ತಿಲ್ಲ. ಸ್ವಾಮಿಗಳು ಒಪ್ಕೊಂಡಿದ್ದವರೇ ತಕ್ಷಣ ಒಪ್ಕೊಂಡು ಇಲ್ಲೇ. ಇನ್ನು ಕಡಬ ರಾಮಸ್ವಾಮಿಗಳು 2-3 ವರ್ಷಗಳೇ ಮುಗಿಸ್ತೇನೆ. ಸ್ವಾಮಿ ಅನುಗ್ರಹ ಭಾಷಣ ಇದರಲ್ಲಿ ಅವರು ಕಡಬ ರಾಮಸ್ವಾಮಿಯವರು ಬಹಳ ಅತ್ಯಂತ ಅವರ ಕನ್ನಡ. ಅವರಿಗೆ ಇದು ಸಹ ಯಾವುದು ಹೇಳಿ ನೋಡಿ, ಇಲ್ಲ ಭಗವಂತನ ಒಂದು ನಿಯಮ. ಅವರಿಗೆ ರಾಮಾಯಣವನ್ನು ಬರೀಬೇಕು ಅಂತ ಯಾವ ಉದ್ದೇಶವೂ ಇರಲಿಲ್ಲ ಅವರಿಗೆ. ಅವರಿಗೆ ಅದರಲ್ಲಿ ಇವರು ಕಂಠಪಾಠ ಮಾಡೋದಂತೆ ಅವರು. ಅದು ಅವ್ರ ಮನಸ್ಸಿನಲ್ಲಿ ಹಾಗೇ ಉಳ್ಕೊಂಡಿದ್ದದನ್ನು. ಅದಾದಮೇಲೆ ಅವರಿಗೆ ಅದಾಗಿ ತಿರುಕುಡಂತೆ ವೇದಾಂತ ಮಹಾದೇಶನಲ್ಲಿ ಆದಮೇಲೆ ರಾಮಾಯಣ ಉಪದೇಶ ಮಾಡಿದಾಗ ಅವ್ರಿಗೆ ಆದೇಶ ಕೊಡ್ತಂತೆ, ಇಷ್ಟೇ ಎಲ್ಲರೂ ಹಿರಿಯರಿಂದ ಎಲ್ಲರೂ ಇದೇ ಶುರು ಮಾಡೋಣ ಅಂದ್ಬಿಟ್ಟು. ಕಡೆಗೆ ಯಾವ ಥರ ಮಾಡೋಣ ಅನ್ನುವಾಗ ಅವರಿಗೆ ಕುವೆಂಪು ರಾಮಾಯಣ ದರ್ಶನ ಮಾಡಿದ್ದಾರೆ. ಅದು ಮುಕ್ತ ಛಂದಸ್ಸಲ್ಲಿ ಮಾಡಿದ್ದಾರೆ. ಮುಕ್ತ ಛಂದಸ್ಸು ನಮ್ಮ ಸಂಸ್ಕೃತದ ಅನುಷ್ಠುಪ್ ಛಂದಸ್ಸದು. ಸತ್ಕವನ್ನು ಆಮೇಲೆ ಒಂದು ಕನ್ನಡದಲ್ಲಿ ಮಾತಾಡೋದು ಎರಡೂ. ಅವಾಗ ಅವರಿಗೆ ತಸು ಶಾಮರ ಅಂತ ಕೇಳಿರ್ಬೋದು. ಅವರೆಲ್ಲ ದಿಗ್ಗಜರು ಕನ್ನಡದಲ್ಲಿ. ತಸು ಟಿ.ಎಸ್. ವೆಂಕಣ್ಣಯ್ಯ, ಕುವೆಂಪು ಅವರು ಗುರುಗಳವರು. ತಾರಾಸುಂದರನ್ಗೆಲ್ಲ ಪಂಡಿತ ಎನ್.ಕೆ. ಶ್ರೀನಿವಾಸಯ್ಯ ಆಗ್ಬೋದು, ಒಲವು ರಾಮಸ್ವಾಮಿ ಆಗ್ಬೋದು, ಕೆ.ವಿ. ಶಿವಸಾಯಿ ಅವರು, ಪಂಡಿತ ಗುರುರಾಜ್ ಅವರು ಎಲ್ಲರೂ ಓದಿ. ಆಮೇಲೆ ರಂಗನಾಥ ಶರ್ಮಾ ರಾಮಾಯಣನೇ ಬರೆದಾರ ಅವರು. ಎಲ್ಲರೂ ಅಭಿನಂದನಾ ಪತ್ರಗಳನ್ನು ತುಂಬ ಗುಡಿಪಾಂಶವನ್ನು ಆಯುವಂತ ಅಂದ್ಬಿಟ್ರು. ಆಗ ಭಗವಂತ ಇಲ್ಲ ನೀವು 1000 ಹೇಳಿದ್ದೀರಾ, ಸಂಕಲ್ಪ 1000 ಮುಗಿಸಿ ಅಲ್ಲಿವರೆಗೆ ನಿಮಗೆ ಮೋಕ್ಷ ಕೊಡೋದಿಲ್ಲ ಅಂದ್ಬಿಟ್ಟು 1000 ಹೇಳಿದಾಗ 1000 ಮುಗಿಸಿದ ತಕ್ಷಣ ಅವರಿಗೆ ಮೋಕ್ಷ ಕೊಟ್ಟ. ಇವ್ರದ್ದು ನೋಡಿ ಎಂಥ ಕಾಫಿ ಅಂತ ಇರೋದು. ಕಡಬ ಅವರು BA ಆನರ್ಸ್ ಎಲ್ಲ ಓದಿ ಬಹಳ ಅದ್ಭುತ. ಅವ್ರದ್ದೆಲ್ಲ ಹೇಳ್ತಾ ಇರ್ತಾರೆ. ಮೂಲ ತಿಳ್ಕೊಂಡು ಅಂದರೆ ಮೂಲಕ್ಕೆ ಸ್ವಲ್ಪ ಚಿತ್ರ ಇದೆ ಅಂತಂಗೆ ಎಲ್ಲವನ್ನೂ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದು ಕೆಲವು ಸರ್ಗಗಳು ಬಿಟ್ಟವರು ಅದೆಲ್ಲ ಪೂರ್ಣವೆಲ್ಲ ಮಾಡಿ ಆಮೇಲೆ ನಮ್ಮ ರವೀಂದ್ರ ಅವರು ಅದ್ಭುತವಾಗಿ ವಿಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಆ ಸ್ವಾಮಿ ಗುರು ಆಶೀರ್ವಾದ ಸಿಕ್ಕಿದೆ. ಮೊದಲೇ ಭಗವಂತ ನಿರ್ಧಾರ ಮಾಡಿದ್ದಾನೆ. ನಮಗೆ ಆಗಾಗ ತೋರಿಸ್ಕೊಂಡು ಹೋಗುತ್ತೆ. ಸೂತ್ರ ಮಾತ್ರ ಅದು ಈಗ ಬರ್ತಲ್ಲ ನಮ್ಗೆ ಮೊಬೈಲ್ನಲ್ಲಿ ಹೀಗೆ ಕುರಿತು ಬರ್ತಲ್ಲ. ಆ ಥರ ಈಗ ನಾವು ಫುಲ್ಲು ಕುಂತಾಗಿ ಈಗ ಕಾಣುತ್ತೆ ನಮಗಷ್ಟೇ. ಎಲ್ಲ ಮೊದಲೇ ಮಾಡಿದ್ದಾನೆ. ಇದಕ್ಕೆ ಅವರು ಹೇಳಿದ್ದಾರೆ. ಆಮೇಲೆ ಇದಕ್ಕೆ ಏನು ಮಾಡಬೇಕು ಹೇಗೆ ಅಂತಂದ್ರೆ ಬಹಳ ಪ್ರಯತ್ನ ಪಟ್ಟು ಕಡೆ ಕನ್ನಡ ಸಾಹಿತ್ಯ ಪರಿಷತ್ ಹೋದ್ರು ಅವ್ರಿಗೇನಾಗಲಿಲ್ಲ. ಕಡೆಗೆ ನಾನು ಭಾರತೀಯ ವಿದ್ಯಾಭವನ ಹೋದಾಗ ಈಗಷ್ಟೇ ಹೇಳಿದಂತೆ ಈ 6 ಕಲರ್ಫುಲ್ ಪುಸ್ತಕಗಳ ಲೋಗೋವನ್ನು ಮೊದಲು ಹಾಕಿಕೊಟ್ಟವರು 32 ವರ್ಷಗಳ ಹಿಂದೆ
ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ಮೊದಲು ಮಾಡಿದಂತಹ ಮೊದಲಿಗರು ಇದರಾಗಿದ್ದಾರೆ. ಈ ಕಾರ್ಯಕ್ರಮ ಇವತ್ತು ಸಹ 32 ವರ್ಷಗಳ ನಂತರವೂ ಸಹ ನಡೀತಾ ಇದೆ. NGEFನಲ್ಲಿ ಕೆಲಸಕ್ಕೆ ಸೇರಿದ ಸ್ವಲ್ಪ ಸಮಯದಲ್ಲೇ ತಮ್ಮ ಟ್ರೂ ಕಾಲಿಂಗ್ ಈಸ್ ಪೇಂಟಿಂಗ್ ಅಂತ ನಿರ್ಧಾರ ಮಾಡಿ ಅವರು ಭಾರತದಲ್ಲಷ್ಟೇ ಅಲ್ಲದೆ ವಿದೇಶಗಳಲ್ಲೂ ತಮ್ಮ ಚಿತ್ರಕಲೆಯ ಪ್ರದರ್ಶನವನ್ನ ಅನುಚಾನವಾಗಿ ಮಾಡ್ತಾ ಬಂದಿದ್ದಾರೆ. ಉದಾಹರಣೆಗೆ ಉಲ್ಲೇಖ ಮಾತ್ರಗಳಲ್ಲಿ ಒಂದೆರಡಷ್ಟೇ. ICCRನ ಅಡ್ವೈಸರಿ ಕೌನ್ಸಿಲ್ ಮೆಂಬರ್ ಹಾಗೂ ಸಾಮಾಜಿಕ ಕಳಕಳಿಯ ಶ್ರೀಯುತರಿಗೆ ಸ್ವಾಗತ. ಇವತ್ತು ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವವರು ವೇದಾಂತ ವಿದ್ವಾನ್ ಡಾಕ್ಟರ್ NS ಅನಂತರಂಗಾಚಾರ್ಯ ಅವರಲ್ಲಿ ವಿಶಿಷ್ಟಾದ್ವೈತ ವೇದಾಂತದ ಸಂಪೂರ್ಣ ವಿದ್ಯೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಕೃಷ್ಣ ಯಜುರ್ವೇದ ಅಶೀತಿದ್ವಯವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ. 2020ರವರೆಗೆ ಅಜಯ್ ಟ್ರಾನ್ಸ್ಫಾರ್ಮೇಶನ್ ಕೋಚ್ ಕಾರ್ಪೊರೇಟರ್ ಸಹ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಪುಸ್ತಕ ಬಿಡುಗಡೆಗೆ ಮಹಾನ್ ಕಾರಣೀಭೂತರಾಗಿರುವಂತಹ U.A. ಶ್ರೀವತ್ಸನ್ ಸ್ವಾಮಿ ಮೈಸೂರಿನ ಸರ್ಗೂರಿನಲ್ಲಿ ಹುಟ್ಟಿ ಪದವಿ ಶಿಕ್ಷಣದ ನಂತರ ಕೆನರಾ ಬ್ಯಾಂಕ್ನಲ್ಲಿ 40 ವರ್ಷ ಸೇವೆ ಸಲ್ಲಿಸಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದ್ದಾರೆ. ಚಿತ್ರ ಪ್ರಬಂಧ ತಿರುಪಾವೆ ಉಪನ್ಯಾಸ ಕಾಲಕ್ಷೇಪಗಳನ್ನು ಟಿವಿ ವತಿಯಿಂದ ಹಲವಾರು ವೇದಿಕೆಗಳಲ್ಲಿ ಸಭೆಗಳಲ್ಲಿ ನಿರಂತರವಾಗಿ ನಡೆಸುತ್ತಿದ್ದಾರೆ. ಅವರಿಗೂ ಸಹ ಸ್ವಾಗತ. ಮುಂದೆ ನಾವೆಲ್ಲರೂ ತುಂಬಾ ಒಂದು ಪ್ರಸಿದ್ಧ ಶ್ರೀ ವೈಷ್ಣವ ಕ್ಷೇತ್ರ ಇದೆ. ಆ ಶ್ರೀ ವೈಷ್ಣವ ಕ್ಷೇತ್ರವೇ ಕಡಬ ಅಂತ ಗ್ರಾಮ. ಅದಕ್ಕೂ ರಾಮನಿಗೂ ರಾಮಾಯಣನಿಗೂ ಹತ್ತಿರದ ಸಂಬಂಧ ಇದೆ. ಪ್ರಭು ರಾಮಚಂದ್ರ ಅಲ್ಲೆಲ್ಲ ಯುದ್ಧವನ್ನೆಲ್ಲ ಮುಗಿಸಿ ಅಯೋಧ್ಯೆಗೆ ಹೋಗ್ತಾ ಇದ್ದಾಗ ಮಧ್ಯೆ ವಾನರ ಸೈನ್ಯಕ್ಕೆಲ್ಲ ತುಂಬ ನಿರ್ಮಾಣ ಆಗುತ್ತದೆ. ಅಲ್ಲಿ ವಾನರ ಸೈನ್ಯರೆಲ್ಲ ತಮ್ಮ ಬಾಯಾರಿಕೆಯನ್ನು ತೀರಿಸಿಕೊಂಡು ಅದು ರಾಮ ಜನಾರ್ದನ ಕ್ಷೇತ್ರ. ಅಲ್ಲಿರುವಂತಹ ಜನಾರ್ದನ ಸ್ವಾಮಿಯನ್ನ ರಾಮಚಂದ್ರ ಆರಾಧನೆ ಮಾಡಿದ್ದಾನೆ ಅಂತ ಐತಿಹ್ಯ. ನಾವೀಗ 4 ದಿವಸದ ಹಿಂದೆ ಆ ಕಡಬ ಕ್ಷೇತ್ರಕ್ಕೆ ಹೋಗಿದ್ವಿ. ನಮ್ಮ ಶ್ರೀವತ್ಸ ಹೇಳಿದ್ರಲ್ಲ ರಾಜಕಾರಣಿಗಳಿಗೂ ಇಲ್ಲ ಅಂತ. ಇಲ್ಲ, ನಾವು ರಾಜಕಾರಣಿಗಳೇ. ಯಾಕೆಂದರೆ ರಾಮಾನುಜರು ಯತಿರಾಜರು. ಅವರ ಕಾರ್ಯವನ್ನು ಮಾಡೋದಕ್ಕೋಸ್ಕರ ನಿರಂತರ ಸಂಚಾರ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಅನೇಕ ಯುಗಗಳನ್ನು ಗುರುತಿಸ್ತಾರೆ. ಪಂಪ ಯುಗವನ್ನು, ಕುಮಾರವ್ಯಾಸ ಯುಗವನ್ನು, ಒಂದು ಇತಿಹಾಸ ನಿರ್ಮಾಣ ಆದಂತಹ ಯುಗ, ಷಟ್ಪದಿ ಕಾವ್ಯದ ಉದಯವಾದಂತಹ. ಬೇರೆಲ್ಲೂ ಅಂತಹ ಒಂದು ಅನರ್ಘ್ಯ ರತ್ನ ಸಿಕ್ಕದೇ ಇರುವಂತಹ ಕುಮಾರವ್ಯಾಸ ಭಾರತ ನಮ್ಮ ಕರ್ನಾಟಕ ಕೊಟ್ಟು ಈ ಒಂದು ರಾಮಾಯಣವನ್ನು ಷಟ್ಪದಿಯ ಶೈಲಿಯಲ್ಲಿ ಇದನ್ನು ರಚನೆ ಮಾಡುವಂತೆ ಪ್ರೇರಣೆ ಮಾಡ್ತಾರೆ. ಈಗಷ್ಟೇ ನಮ್ಮ ಶ್ರೀವತ್ಸ ಅವರು ಹೇಳಿದಂತೆ ಅಂದಿನ ಕಾಲದ ಹಿರಿಯ ಸಾಹಿತಿಗಳೆಲ್ಲ ಇದನ್ನು ನೋಡಿ ಮೆಚ್ಚಿ ಸಂತೋಷಪಟ್ಟಿದ್ದಾರೆ. ಅದು ಆಗ ಪ್ರಕಾಶ ಆಗಲಿಲ್ಲ. ಅವರಿಗೆ ಅನಿಸಿತ್ತು ಒಂದು ಕಾಲಘಟ್ಟದಲ್ಲಿ ಸೀತಾದೇವಿಯ ಅಂಶವಾಗಿ ಯಾರಾದರೂ ಬರ್ತಾರೆ, ಅವರ ಪ್ರತಿನಿಧಿಯಾಗಿ ಯಾರಾದರೂ ಇರ್ತಾರೆ, ಅವರು ಈ ಗ್ರಂಥವನ್ನು ಲೋಕಾರ್ಪಣೆ ಮಾಡಲಿ ಅಂತ ಹೇಳಿ ಇವರಿಬ್ಬರೂ ನಮ್ಮ ಶ್ರೀಮಠಕ್ಕೆ ಬಂದು ಇದನ್ನು ಪ್ರಾರಂಭ ಮಾಡಿದರು. ಭಾರತೀಯ ಸನಾತನ ಸಂಸ್ಕೃತಿಯ ದ್ಯೋತಕ ಶ್ರೀಮದ್ ರಾಮಾಯಣ ಅತ್ಯಂತ ಸುಂದರವಾದಂತಹ ಸುಮನೋಹರವಾದಂತಹ ಕಾವ್ಯ. ಹೆಜ್ಜೆ ಹೆಜ್ಜೆಗೂ ಪ್ರಭು ರಾಮಚಂದ್ರ ಧರ್ಮದ ಪ್ರತೀಕವಾಗಿ ನಡೆದ. ಅವತ್ತಿನಿಂದ ತ್ರೇತಾಯುಗದಿಂದ ಇವತ್ತು ಮುಂದು ಎಂದೆಂದೂ ಈ ನೆಲದಲ್ಲಿ ರಾಮಾಯಣ ಪ್ರವಚನ, ರಾಮಾಯಣ ಕಾವ್ಯ, ಗಾಯನ, ಕೀರ್ತನ, ನರ್ತನ ಎಷ್ಟು ಇದೆ. ಅದು ಈವಾಗ ಷಟ್ಪದಿಯಲ್ಲಿ ಈ ರಾಮಾಯಣ ಇಲ್ಲಿ ನಮ್ಮ ಶ್ರೀಮಠದಲ್ಲಿ ಆಯಿತು ಅಂದರೆ ತುಂಬ ಸಂತೋಷ ಆಗುತ್ತೆ, ಆನಂದ ಆಗುತ್ತೆ. ರಾಮಾಯಣಕ್ಕೆ ಆಚಾರ್ಯ ರಾಮಾಯಣಕ್ಕೆ ಬಹಳ ಹತ್ತಿರದ ಸಂಬಂಧ. ಅವರ ಪೂರ್ವಾಶ್ರಮದ ಸೋದರ ಮಾಲಿಂಗರಾದ
1 ವರ್ಷಗಳ ಕಾಲ ತಿರುಮಲೆಗೆ ಹತ್ತಿರ ಆರೇ ಕೆಳಗಡೆಗೆ ಬಂದು 1 ವರ್ಷ ರಹಸ್ಯಾಸ್ತ್ರಗಳನ್ನೆಲ್ಲ ಇವತ್ತಿಗೂ ನಾವು ಶ್ರೀಶೈಲ ಪೂರ್ಣರನ್ನು ಸ್ಮರಣೆ ಮಾಡಿನೇ ರಾಮಾಯಣವನ್ನು ನಾವು ಪ್ರಾರಂಭ ಮಾಡಿದ್ವಿ. ರಾಮಾಯಣ ಪ್ರತ್ಯಕ್ಷ ಪ್ರಭು ರಾಮಚಂದ್ರನನ್ನು ದರ್ಶನ ಮಾಡಿ ಅವನು ನಿಂತಿದ್ದನ್ನು ಕೂತಿದ್ದನ್ನು ಮಾತಾಡಿದ್ದನ್ನೆಲ್ಲ ದರ್ಶನ ಮಾಡಿ ಅದ್ಭುತವಾದಂತಹ ಕಾವ್ಯ ನಿರ್ಮಾಣ ಆಯಿತು. ಅದು ಕಾವ್ಯವೂ ಹೌದು, ಮೋಕ್ಷ ಶಾಸ್ತ್ರವೂ ಹೌದು, ಶರಣಾಗತಿ ಕಾವ್ಯವೂ ಹೌದು. ಬಾಲಕಾಂಡದಿಂದ ಯುದ್ಧಕಾಂಡದವರೆಗೆ ಎಲ್ಲೆಲ್ಲಿ ಮುಟ್ಟಿದ್ದ ಅಲ್ಲೆಲ್ಲ ಶರಣಾಗತಿಯ ವೈಭವ ವಿಭೀಷಣ ಶರಣಾಗತಿಯಲ್ಲಿ ನಾವು ನೋಡ್ತೀವಿ. ಪ್ರಭು ರಾಮಚಂದ್ರನ ಕತೆ ಅಮರ ಕತೆ, ಸುಂದರ ಕತೆ, ಸತ್ಯ ಕತೆ. ಕೇವಲ ರಾಮನ ಕಥೆ ಮಾತ್ರ ಅಲ್ಲ, ಅದು ಸೀತೆಯ ಕಥೆಯೂ ಹೌದು. ಅದಕ್ಕೆ ಸೀತಾ ಗೋಮತಿ ನದಿ ತೀರದಲ್ಲಿ 3ನೇ ಅಶ್ವಮೇಧ ಯಾಗವನ್ನು ನಡೆಸ್ತಾರೆ. ಅಲ್ಲಿಗೆ ವಾಲ್ಮೀಕಿಗಳು ಲವಕುಶರನ್ನು ಕಳಿಸ್ತಾರೆ. ಲವಕುಶರು ಕುಶಾಲವಾಗಿ ಶ್ರೀಮದ್ ರಾಮಾಯಣವನ್ನು ಹಾಡಿಕೊಂಡು ಆ ರಸ್ತೆಗಳಲ್ಲಿ ಹೋಗ್ತಾ ಇದ್ದಾಗ ಪ್ರಭು ರಾಮಚಂದ್ರ ಸಂಗೀತದ ಉಗಮ ಆಗಿದ್ದು ತ್ರೇತಾಯುಗದಲ್ಲಿ ರಾಮಾಯಣದಿಂದಾನೇ ಸಂಗೀತದ ಉಗಮ ಆಗಿದೆ. 4ನೇ ದಿವಸ ಇಬ್ಬರು ಬರ್ತಾರೆ ರಾಜಸ್ಥಾನದಲ್ಲಿ. ಮನೆಯಲ್ಲೆಲ್ಲ ಋಷಿ ಮುನಿಗಳು, ಸಾಧು ಸಂತರು, ಎಷ್ಟು ಜನ ಋಷಿ ಎಲ್ಲರೂ ಕೂತಿರುವಾಗ ಕುಶಲರು ಸುಸ್ವಾಭ್ಯವಾಗಿ ರಾಮಾಯಣವನ್ನು ಮಾಡ್ತಾ ಇದ್ದಾರೆ. ಪ್ರಭು ರಾಮಚಂದ್ರ ಮೇಲೆ ಸಿಂಹಾಸನದಲ್ಲಿ ಕುಳಿತು ಅವನು ರಾಮಾಯಣವನ್ನು ಕೇಳುತ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾ ಮೆತ್ತಿಗೆ ತನ್ನ ಸಿಂಹಾಸನದಿಂದ ಇಳಿದು ಬಂದು ಎಲ್ಲಿ ಅರಮನೆಯೆಲ್ಲ ವಸಿಷ್ಠಾದಿಗಳೆಲ್ಲ ಕೂತಿದ್ದಾರೆ ಅಲ್ಲಿ ಕೂತ್ಕೊಂಡು ರಾಮಾಯಣವನ್ನು ಕೇಳ್ತಾ ಆನಂದ ಬಾಷ್ಪವನ್ನು ಸುರಿಸ್ತಾರೆ. ನಮಗಾಗಿ ಸೀತೆ ಎಷ್ಟು ಕಷ್ಟಪಟ್ಟರು. ರಾಕ್ಷಸನ ಆ ಒಂದು ನಾನು ಅದನ್ನು ನೆನೆಸ್ಕೊಂಡು ನಾನು ಶೋಕ ಪಡ್ತಾ ಇದ್ದೀನಿ, ಆನಂದ ಪಡ್ತಾ ಇದ್ದೀನಿ. ಹಾಗಾಗಿ ರಾಮ ಕಥೆಯೂ ಹೌದು, ರಾಮನ ಮೇಲೆ ಆಘಾತ ಆಯಿತು ಇತ್ಯಾದಿ ಎಲ್ಲ ಹೇಳ್ತಾರಲ್ಲ, ಇಲ್ಲ ಇಲ್ಲಿ ಅಧ್ಯಾತ್ಮ ಅನ್ನುವಂಥದ್ದು ಅಂತರ್ಗಂಗೆಯಂತೆ ಹರಿತಾ ಇರುತ್ತೆ. ಈ ರಾಮಾಯಣಕ್ಕೆ ಭಾರತೀಯ ವಿದ್ಯೆಯ ಭವನ ಇದು ಸಹಯೋಗ ಕೊಟ್ಟಿದೆ ನೋಡಿ. ಹಾಗೆ ದೊರೆಸ್ವಾಮಿಯವರ ಆಶಯ ಅದೇ ಆಗಿತ್ತು. ನಮ್ಮ ಸುರೇಶ್ ಅದೆಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಭಾರತೀಯ ವಿದ್ಯಾಭವನದ ವತಿಯಿಂದ. ಎಲ್ಲ ಒಂದು ಅನುಗ್ರಹದಿಂದ ನಮ್ಮ ಕಡಲ ದೊರೆಸ್ವಾಮಿಯವರ ಗ್ರಂಥದ ಲೋಕಾರ್ಪಣೆ ಈ ಇಬ್ಬರು ತಾಯಿಯರು ಮಾತೆಯರು ಇಬ್ಬರು ಶ್ರಮವಹಿಸಿ ಇನ್ನು ಒಂದು 2 ವಿಷಯ ಇವತ್ತಿನ ಶ್ರೀ ಶ್ರೀ ಯತಿರಾಜಜಿ ರಂಗನಾಥ ಸ್ವಾಮಿ ಚರಣಾರವಿಂದರಿಗೆ ಅನೇಕ ನಮನಗಳನ್ನು ಮಾಡಿ ಅವರ ಆಶೀರ್ವಾದದೊಂದಿಗೆ ಕೆಲವು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೇನೆ. ಮಾತುಕತೆ ತಲುಪಿಸ್ತೀವಿ ಅದನ್ನು. ಈಗ ಮುಂದಿನದೇನಪ್ಪ ಅಂತ ಹೇಳಿದ್ರೆ, ಕೆಲವು ಸರ್ಗಗಳು ಕೆಲವಾಗಿ ಹೋಗ್ಬಿಟ್ಟಿತ್ತು ಇದರಲ್ಲಿ. ಅದನ್ನು ನಡುದಲ್ಲಿ ಯಾರ ಹತ್ರ ಬರೆಸ್ಬೇಕು ಅಂತ ನೋಡಿದಾಗ ನನಗೆ ಮುಂದಿನದು ಕೀ ಪರ್ಸನ್ ಅಂತ ಹೇಳಬೇಕು. ಕೀ ಪರ್ಸನ್ ಅಂದರೆ ಯಾರು ಅಂದರೆ ಕೀಬೋರ್ಡ್ ಹೇಳಬೇಕು. ಅಷ್ಟೇ ಅಲ್ಲದೆ ಸಂಪತ್ತು ನಮಗೆ ತುಂಬ ಅನುಕೂಲವಾಗಿ ಅವರು DTPನ ರೆಡಿ ಮಾಡಿಕೊಟ್ರು. ತಿದ್ದುಪಡಿ ಕೂಡ ನೋಡಿ ಕೊಟ್ಟಿದ್ದಾರೆ. ನಮಗೆ ತಿದ್ದುಪಡಿ ನೋಡೋ ಕೆಲಸನೇ ಇರಲಿಲ್ಲ, ಡೈರೆಕ್ಟಾಗಿ ಪ್ರೆಸ್ಗೆ ಕೊಟ್ವಿ. ನಮಗೆ ತುಂಬನೇ ಸೌಕರ್ಯ ಆಗೋಯ್ತು. ಯಾವುದೂ ಒಂದು ಹಾರು ಕೊಡ್ತೀವಿ. ಇವರು ನನಗೆ ತಮ್ಮನೂ ಆಗಬೇಕು. ಕೋಟೂರು ಸಂಪತ್ತು ತುಂಬ ಜನಕ್ಕೆ ಇವರೆಲ್ಲ ಗೊತ್ತಿರ್ಬೋದು. ವಿಶೇಷಮ್ಮ ಶರ್ಮ ಅಂತ ಒಂದು ಫೇಸ್ಬುಕ್ಕಲ್ಲಿ ಅವರು ಇರ್ತಾರೆ. ತುಂಬ ಅಚ್ಚುಕಟ್ಟಾಗಿ ಅಷ್ಟೇ. ಅದು 2 ಸಾವಿರ ಇವರು ತುಂಬ ಸೌಲಭ್ಯ. ನಮಗೆ ಹೇಳಿದ್ದೆಲ್ಲ ಕರೆಕ್ಷನ್ಸು ಎಲ್ಲ ಮಾಡಿಕೊಟ್ಟು ಅವ್ರಿಗೆ ತುಂಬ ಅನುಕೂಲ ಮಾಡಿಕೊಟ್ರು. ಯಾವ ಟೈಮಿಗೆ ಸರಿಯಾಗಿ ಆನ್
ಸ್ವಾಮಿಗಳು ಬರಬೇಕಾಗಿರೋದ್ರಿಂದ ಎಲ್ಲರೂ ಅಲ್ಲಿಂದಲೇ ನಮಸ್ಕಾರ ಮಾಡಿಕೊಳ್ಳಿ. ಶರಣಾಗತಿ ಬಗ್ಗೆನ ಇದ್ರ ಬಗ್ಗೆ ಮಾತಾಡಿದೆ. ನಾನು ಸೀಕ್ರೆಟ್ಸ್ ಆಫ್ ರಾಮಾಯಣ ಹೇಳಿದ್ದೀನಿ, ಅದ್ರ ಬಗ್ಗೆ ಹೇಳ್ತಾರೆ, ಯಾರು ಮಿಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮಂಗಳಾಶಾಸನ ಆಗುತ್ತೆ, ಪ್ರಸಾದ ವಿನಿಯೋಗ ಆಗುತ್ತೆ. ದಯವಿಟ್ಟು ಸ್ವಲ್ಪ ತಡ ಆಯಿತು, ಎಲ್ಲರೂ ಅನುಸರಿಸ್ಕೊಳ್ಬೇಕು ಅಂತ ಹೇಳ್ಕೊಳ್ತೀನಿ. ಸೊಸೆ ಈ ಒಂದು ಯೋಜನೆಗೆ ಕಾರಣೀಭೂತರಾಗಿರುವಂತಹ ಶ್ರೀಮತಿ ರೇವತಿ ಸಂಪತ್ತವರು ಅವರ ಬಗ್ಗೆ ಕನ್ನಡ ನಾಲ್ಕು ಮಾತುಗಳನ್ನು ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ಕವಿ ಮಹಾಶಯರ ಕನಸಿನ ಕೂಸಾದ ಶ್ರೀಮದ್ ರಾಮಾಯಣ ಗ್ರಂಥವು ರೂಪುಗೊಂಡು ಲೋಕಾರ್ಪಣೆಯಾಗುತ್ತಿರುವ ಮಹಾಸುದಿನ. ಎಲ್ಲ ಸಾಹಿತಿಗಳು ಬರೆದಷ್ಟು ಎಲ್ಲ ವಿಷಯಗಳನ್ನು ಬರೀಬಹುದು. ಅದಕ್ಕೂ ನಿಲುಕದ ವಿಷಯ ಎಂದರೆ ಶ್ರೀಮದ್ ರಾಮಾಯಣ. ಶ್ರೀಯುತರಿಗೆ ಬಾಲ್ಯದಿಂದಲೇ ರಾಮಾಯಣದಲ್ಲಿ ಅಪಾರ ಆಸಕ್ತಿ. ಈ ಆಸಕ್ತಿ ಬೆಳೆಸಿದವರು ಅವರ ಮಾತೃಶ್ರೀಯರು. ಕಾಲಕ್ರಮೇಣ ಅದು ನಿಮ್ಮನವರೆಗೆ ಬೆಳೆದು ಈ ಬೃಹತ್ ಗ್ರಂಥವನ್ನು ಬರೆಯಲು ಪ್ರೇರೇಪಿಸಿದರು. ಸುಮಾರು 40 ವರ್ಷಗಳಿಗೂ ಮೀರಿ ವಾಕ್ಯ ಪರಿಪಾಲನೆ ಹೀಗೆ ಹಲವಾರು ಗುಣಗಳನ್ನು ವರ್ಣಿಸುತ್ತಾ ತಮ್ಮ ಜ್ಞಾನ ಭಂಡಾರವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಶ್ರೀರಾಮನ ವರ್ಣನೆಯಲ್ಲಿ ಭಾವುಕರಾಗಿ ಸುಮಾರು ಕಂಬನಿಗೆ ಇಳಿದಿದ್ದರು. ಮಾರ್ಚ್ 30, 2000 ಇದಕ್ಕೆ ಈ ಗ್ರಂಥಕ್ಕೆ ಮೂಲ ಕಾರಣಕರ್ತರು ಶ್ರೀಯುತ ಶ್ರೀವತ್ಸನ್ ಹಾಗೂ ಶ್ರೀಮತಿ ಪ್ರಭಾಮಣಿ ಆಚಾರ್ಯರು. ಈ ದಿವ್ಯ ದಂಪತಿಗಳ ಬಗ್ಗೆ ತುಂಬಾ ಹೇಳಕ್ಕಿದೆ, ಆದರೆ ಜಾಸ್ತಿ ಟೈಮಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೌಮ್ಯ ಅವರು. ಈ ದಿವ್ಯ ದಂಪತಿಗಳ ಬಗ್ಗೆ ಹೇಳಲು ಪದಗಳೇ ಸಾಲದು. ಭಗವದ್ ರಾಮಾನುಜರ ಸಿದ್ಧಾಂತ ಪ್ರಚಾರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಶ್ರೀ ವೈಷ್ಣವ ಸಿದ್ಧಾಂತದ ಸಂಪ್ರದಾಯಗಳ ನೆಲೆ, ಸೆಲೆ, ಹೋಮ, ಹವನಾದಿಗಳು, ಶ್ರೀ ರಾಮಾಯಣ ಪ್ರವಚನ, ವೇದ ಪಾರಾಯಣ, ಆಳುವಾರುಗಳ ಪವಿತ್ರ ಪ್ರಬಂಧ ಪಠಣ ಇತ್ಯಾದಿ ಕಾರ್ಯಕ್ರಮಗಳು ನಿತ್ಯವೂ ಸಾಕಾರಗೊಳ್ಳುತ್ತಿರುವ ಇವರ ಗೃಹಕ್ಕೆ ನನ್ನ ಮಾಮ ಕರ್ನಾಟಕ ವಾಲ್ಮೀಕಿ ರಾಮಾಯಣದ 6 ಕಾಂಡಗಳ ಹಸ್ತಪ್ರತಿ ಕಲ್ಪಿದ್ದು ಶ್ರೀರಾಮನ ಅನುಗ್ರಹವೆಂದೇ ಭಾವಿಸುತ್ತೇನೆ. ಯಶಸ್ವಿಯಾಗಿಸಿದ್ದಾರೆ. ಅವರ ಇದನ್ನು ಕೂಡ ಅವರು ಪಾಲಿಗೆ ಹೋಗಬೇಕಿತ್ತು. ಸರ್ವ ಮಾತ್ರ ಕಳಿಸ್ಬಿಟ್ಟು ಒಳ್ಳೆಯ ಏನ್ ಹೇಳೋದು ತುಂಬಾನೇ ಕಡಿಮೆ. ನನ್ನ ಹತ್ರ ಹೇಳ್ತಾ ಇದ್ರೆ ಇವತ್ತೆಲ್ಲ ಹೇಳ್ತಾ ಇರೋದು ಅದನ್ನ ಕ್ಷಮಿಸಿ. ಅವರ ಇಲ್ಲಿಂದ ಜರಾಕ್ಸಿಂದ ಹಿಡಿದು ಆಹ್ವಾನವನಿಗೆ ಕೊನೆ ಬಗ್ಗೆ ಕೊನೆ ತನಕ ಎಲ್ಲಾದ್ರೂ ಅವರೇನೆ ಅದನ್ನ ಫಾಲೋ ಮಾಡಿದ್ದಾರೆ. ಅಷ್ಟೇ ಅಂದ್ರೆ ನಾನು ಹೇಳಿದ್ರೆ ಸುಮ್ಮನೆ ಇದ್ದೇ ಹೋಗ್ತೇನೆ. ಮೂಲಕರಿಗೆ ಸಾಹಿತಿಗಳಾದ ಶ್ರೀಮತಿ ಪದ್ಮಿನಿ ಶ್ರೀನಿವಾಸ್ ಮೈಸೂರು ಹಾಗೂ ಶ್ರೀ ಕೈಲೋಷ್ ಬ್ಯಾಂಗ್ಳೂರು ಕಡಿಮೆ ಸಮಯದಲ್ಲಿ ಬರೆದುಕೊಂಡಿದ್ದಾರೆ. ಈ ರಾಮಾಯಣ ಪ್ರತಿಷ್ಠೆ ನಾನು ಸುಮಾರು ಹಾಗೂ ಶ್ರೀಮತಿ ಅಕ್ಷತಾ ಭರತ್ ನಮ್ಮ ಮೇಡಮ್ ಸೊಸೆ ಅವರು ಕೂಡ ಚಿತ್ರಗಳನ್ನು ಬರೆದುಕೊಂಡಿದ್ದಾರೆ. ಭಾರತೀಯ ವಿದ್ಯಾಭವನದಿಂದ ಮಾನ್ಯತೆ ಪಡೆಯುತ್ತಿರುವುದು ಹೆಮ್ಮೆಯ ವಿಷಯ. ಈ ಪುಣ್ಯಕಾಲದಲ್ಲಿ ಸಹಾಯ ಹಸ್ತಾಂತರಿಸಿದರು. ಅದರಲ್ಲಿ ಶ್ರೀನಿಧಿ ಪ್ರೀಂದರ್, ಶ್ರೀ ರವೀಂದ್ರನಾಥ್ ಅವರು. ರವೀಂದ್ರನಾಥ್ ಬಗ್ಗೆ ಏನು ಹೇಳಬೇಕು ಏನು ಹೇಳಬೇಕು ಗೊತ್ತಿಲ್ಲ. ಅವರು ತುಂಬ ಧನ್ಯವಾದ. ಅವರ ಸ್ಟಾಫ್ ಕೂಡ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. ಕೊನೆ ನಮ್ಮ ಈ ಎಲ್ಲ ಕಾರ್ಯಚಟುವಟಿಕೆಗಳ ಸುಗಮವಾಗಿ ನಡೆದ ಅವರ ಅನುಪಸ್ಥಿತಿಯಲ್ಲಿ ಕಂಬನಿಯ ಮಾಲೆಯನ್ನು ಹೃದಯದಲ್ಲಿಟ್ಟು ಶ್ರೀಮದ್ ರಾಮಾಯಣ ಕಾವ್ಯಗುಚ್ಛವನ್ನು ಎಲ್ಲ ಶ್ರೀರಾಮಭಕ್ತವಿರುವುದಕ್ಕೂ ಶ್ರೀ ಲೋಕಾಪಿತನ ಪದಾರ್ಥ ಜೈ ಶ್ರೀರಾಮ್. ಸಂಭ್ರಮವಾಗಿ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಬರೀ ಪುಸ್ತಕ ಇಮೋಷನ್ ಕಾರಣ. ಸೊ ಇವರ ಮೊಮ್ಮಕ್ಕಳಿಗೆ ಮಕ್ಕಳಿಗೆ ನೀವೆಲ್ಲ ಒಂದು ದೊಡ್ಡ ಚಪ್ಪಾಳೆ ಕೊಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾರೋ ಹೇಳ್ತಾ ಇದ್ರು ಭಗೀರಥ ಪ್ರಯತ್ನ ಅಂತ, ನಿಜಕ್ಕೂ ಪ್ರಯತ್ನಗಳು. ಯಾಕೆಂದರೆ ನಮ್ಮ ಬದುಕುಗಳ ಕಾವ್ಯವನ್ನು ಇವತ್ತು ತಿಳಿಸೋದು ಅಷ್ಟು
ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ವೇದಿಕೆ ಮೇಲೆ ಬರಲಿಲ್ಲ, ನಾಗಲಕ್ಷ್ಮಿ ಅವರು ಡೆಪ್ಯೂಟಿ ಡೈರೆಕ್ಟರ್ ಭಾರತೀಯ ವಿದ್ಯಾಲಯವನ್ನು ದಯವಿಟ್ಟು ಮೇಲೆ ವೇದಿಕೆ ಮೇಲೆ ಬಂದು ಒಂದು ಸಣ್ಣ ಕಿರುಕಾಣಿಕೆ ಸ್ವೀಕರಿಸಬೇಕು ಅಂತ ಬೇಡ್ಕೊಳ್ತೀನಿ. ದಯವಿಟ್ಟು ಮೇಲೆ ಬರಬೇಕು. ಅವರು ನಾನು ಹೇಳಬೇಕು, ಪಾಪ ಸುರೇಶ್ ಸರ್ ಫೀಲ್ ಇದ್ದಾಗ ಖಂಡಿತವಾಗ್ಲೂ ಅವರು ಧನ್ಯವಾದಗಳು. ತುಂಬ ಸೌಲಭ್ಯ. ಅವರು ಇನ್ವಿಟೇಷನ್ ಕೊಡಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಹೇಳಿಲ್ಲ, ನೀವು ಬ್ಯುಸಿಯಾಗಿರ್ತೀರ, ಫೋನಲ್ಲಿ ಹೇಳಿ ನಾನು ಕರ್ಕೊಂಡು ಬರ್ತೀನಿ, ನೀವು ಇನ್ನೂ ಯೋಚನೆ ಮಾಡ್ತೀನಿ ಅಂತ. ನಮಗೆ ತುಂಬ ಅನುಕೂಲ. ಇವಾಗ ರಾಮಾಯಣದ ಬಗ್ಗೆ ಎಷ್ಟು ಮಾತು, ಎಷ್ಟು ಚಿತ್ರಗಳು, ಎಷ್ಟು ಸಂಗೀತ, ಎಷ್ಟು ಕೇಳಿದ್ರೆ ಅದು ಕೊನೆಯಾಗೋದೇ ಇಲ್ಲ. ಸೂರ್ಯ ಚಂದ್ರದೇವರು ಅಂತ ಹೇಳೋ ಥರ. ಎಲ್ಲರಿಗೂ ನಮಸ್ಕಾರಗಳು. ನಮಃ. ಭಾಳ ಹೊತ್ತಾಗ್ತಿದೆ, ಎಲ್ಲರಿಗೂ ಹಸುವಾಗ್ತಾ ಪ್ರಸಾದ ಸ್ವೀಕಾರ ಮಾಡಿದೆ. ರಾಮಾಯಣದ ವಿಷಯ ಎಷ್ಟು ಹೇಳಿದ್ರು ಮುಗಿಯೋದಿಲ್ಲ. ಆದ್ದರಿಂದ ಒಂದು 10 ನಿಮಿಷ ಸ್ವಲ್ಪ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನು ಮಾತ್ರ ತಿಳಿಸ್ತೇನೆ. ಭಗವದ್ ರಾಮಾಯಣದ ದೃಷ್ಟಿಯಲ್ಲಿ ರಾಮಾಯಣಕ್ಕೆ ಬಹಳ ಪ್ರಧಾನವಾದ ಒಂದು ಸ್ಥಾನ. ರಾಮಾಯಣದಿಂದಲೇ ಶ್ರೀಮದ್ ರಾಮಾಯಣದಿಂದಲೇ ಅವರ ಸಿದ್ಧಾಂತದ ಎಲ್ಲ ಪ್ರಮೇಯಗಳನ್ನು ತಿಳಿದುಕೊಂಡು ಸ್ಥಾಪನೆ ಮಾಡಿದ್ರು ಅಂದರೆ ಅತಿಶಯೋಕ್ತಿಯಲ್ಲ. ಮಾಡಿದರು 18 ಅರ್ಥಗಳನ್ನು ಪೂರ್ಣ ರಾಮಾಯಣಕ್ಕೆ ನಾವು ಹೇಳಬಹುದು ಅಂತ ಹೇಳಿ 18 ಅರ್ಥಗಳನ್ನು ಲಿಸ್ಟ್ ಮಾಡ್ತಾರೆ. 1 2 3 4 ಅಂತ ಹೇಳಿದ್ರು. ಅಷ್ಟು ಅರ್ಥಗಳಿದೆ ಅದರಲ್ಲಿ. ಆದ್ದರಿಂದ ಅಷ್ಟು ಸಲ ಅವರು ಪ್ರತಿಯೊಂದು ಮುಖ್ಯವಾದ ತಾವೇ ಹೇಳ್ತಾರೆ. ವೇದಾಂತ ಸಂಗ್ರಹ ಅನ್ನುವ ಅವರ ಮೊದಲ ಗ್ರಂಥದಲ್ಲಿ ಕಡೆಯ ಭಾಗದಲ್ಲಿ ನಮ್ಮ ಸಿದ್ಧಾಂತದಲ್ಲಿ ಅಸಾಧಾರಣವಾದ ಪರಮಪದ ಅಂತ ಒಂದು ಸ್ಥಾನವಿದೆ. ಋಷಿಗಳು ನಮಗೆ ಮಾಡಿರುವಂತಹದ್ದು ಎಲ್ಲ ಶ್ರುತಿಯೇ ಮೂಲ. ಅದಕ್ಕೆಲ್ಲ ಅದರಲ್ಲಿ ಹೇಳುವಾಗ ಮೊಟ್ಟ ಮೊದಲು ಶ್ರೀಮದ್ ರಾಮಾಯಣವನ್ನೇ ಹೇಳ್ತಾರೆ. ಶ್ರೀಮದ್ ರಾಮಾಯಣಕ್ಕೆ ಯಾಕೆ ಇಂತಹ ಒಂದು ಪ್ರಧಾನವಾದ ಸ್ಥಾನ ಅಂತ ಹೇಳಿದ್ರೆ, ಅದರಲ್ಲಿ ವಾಲ್ಮೀಕಿಗಳು ಏನು ಮಾಡಿದ್ರು ಅಂದರೆ ಎಲ್ಲ ಅರ್ಥಗಳನ್ನು ಕೂಡ ತಿಳಿದು ರಾಮಾಯಣದಲ್ಲಿ ಯಾವುದು ರಹಸ್ಯವಾಗಿತ್ತೋ ಸದಸ್ಯವಾಗಿತ್ತೋ ಪ್ರತಿಯೊಂದನ್ನು ಪ್ರತ್ಯಕ್ಷವಾಗಿ ಅವರಿಸ್ತಾರೆ. ತೌತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು ವೇದಾರ್ಥ ಉಪಬ್ರಹ್ಮಣಾರ್ಥಾಯ ತಾವಗ್ರಾಹಯತ ಪ್ರಭು. ಶ್ಲೋಕವನ್ನು ರಾಮಾನುಜರು ವೇದಾಂತ ಸಂಗ್ರಹದಲ್ಲಿ ಬರೀತಾರೆ. ಲವಕುಶರನ್ನ ಸ್ವೀಕಾರ ಮಾಡಿ ಅವರಿಗೆ ಉಪದೇಶ ಮಾಡಿ ಅವರ ಮೂಲಕ ಪ್ರಚಾರ ಮಾಡಿ ಅದರಲ್ಲಿ ಪರಮಾತ್ಮನ ಒಂದು ದಿವ್ಯವಾದ ಸ್ವರೂಪ, ಅವನಿಗೆ ಪರಮಪದವಿದೆ, ಶ್ರೀ ವಿಶಿಷ್ಟನಾದವನು ಎಲ್ಲವನ್ನು ಒಂದೇ ಶ್ಲೋಕದಲ್ಲಿ ಮಂಡೋದರಿ ಹೇಳ್ತಾರೆ. ಮಂಡೋದರಿ ಹೇಳುವ ಶ್ಲೋಕ ಕಡೆಯಲ್ಲಿ ಅಜಯ್ಯ ಶಾಶ್ವತಃ ಧ್ರುವ. ಮಂಡೋದರಿಗೆ ತಿಳಿಯಿತು ರಾಮನಿಂದ ಯಾರು ಗೆಲ್ಲಕ್ಕೆ ಸಾಧ್ಯವಿಲ್ಲ. ಅಜಯ್ಯ ಅನ್ನುವ ಶಬ್ದ ವಿಶೇಷವಾದ ಶಬ್ದ ಶ್ರೀಮದ್ ರಾಮಾಯಣದಲ್ಲಿ. ವ್ಯಾಕರಣದ ಗ್ರಂಥದ ಪ್ರಕಾರ ಗ್ರಂಥ ಅದರಲ್ಲಿ ಏನು ಅಷ್ಟು ವಿಷಯಗಳಿದೆ ಅಂದರೆ 18 ಅರ್ಥಗಳಿದೆ ಅಂತ ತಿಳಿಸ್ತಾರೆ. ಎಲ್ಲ ಪ್ರಧಾನವಾದ ಪ್ರಮೇಯಗಳು ಅದರಲ್ಲಿದೆ. ಶರಣಾಗತಿ ಬಹಳ ಪ್ರಧಾನವಾದದ್ದು. ಹಾಗೆಯೇ ಅವತಾರ ರಹಸ್ಯ ಜ್ಞಾನ ಆರಂಭದಿಂದಲೇ ಬರುತ್ತೆ. ಪರಮಾತ್ಮನ ತನ್ನ ಸಂಕಲ್ಪದಿಂದಲೇ ಅವನು ಹೇಳಲ್ಪಡುವವನು. ಅದಕ್ಕೆ ಅನೇಕ ಪ್ರಮಾಣಗಳೆಲ್ಲ ಹೇಳ್ತಾರೆ. ಕಡೆಯಲ್ಲಿ ಮುಖ್ಯವಾಗಿ 2-3 ವಿಷಯಗಳನ್ನು ಹೇಳ್ತಾರೆ. ಒಬ್ಬ ಪ್ರಬಂಧನು ಜೀವನವನ್ನು ಹೇಗೆ ಕಳೆಯಬೇಕು ಅಂತ ಹೇಳಿದ್ರೆ, ಒಂದು ಗ್ರಂಥಗಳ ಕಾಲಕ್ಷೇಪ ಮಾಡಬೇಕು, ಅರ್ಥಾನುಸಂಧಾನ, ಇನ್ನೊಂದು ಮಂತ್ರ ಜಪವನ್ನು ಮಾಡಬೇಕು. 2 ಮುಖ್ಯವಾದ ವಿಷಯಗಳು. ಯಾವ ಗ್ರಂಥ ಅಂತ ಹೇಳಿದ್ರೆ ದ್ವಯಮಂತ್ರದ ಅರ್ಥಾನುಸಂಧಾನವನ್ನು ಮಾಡಪ್ಪ ಅದೇ ಹೇಳಿ 18 ಅರ್ಥಗಳು ಕಲ್ತ್ಕೊಂಡಾಗ ರಾಮಾಯಣವೇ ದ್ವಯಮಂತ್ರದ ಅರ್ಥ ಅಂತ ತಿಳಿದ್ರು. ಒಂದು ಅರ್ಥ ತಿಳಿದ್ರು. ಅದರಿಂದ ಅವರು ಹಾಗೆ ಹೇಳಿದ್ದಾರೆ. ಶ್ರೀಮದ್ ರಾಮಾಯಣ ಕಾಲಕ್ಷೇಪವೇ ನಾವು ಪ್ರತಿದಿನವೂ ಮಾಡಬೇಕಾಗಿ ನಾವು ಪೂರ್ಣವಾಗಿ ತಿಳಿದುಕೊಳ್ಳಬೇಕು. ನಾರಾಯಣ ಶಬ್ದದ ಸಕಲ ಗುಣಗಳು ಕೂಡ ಅಯೋಧ್ಯಾಕಾಂಡದಲ್ಲಿ ಪ್ರಕಾಶಿತವಾಗಿದೆ. ಎಲ್ಲರೂ ಪೌರ ಜನರು ಕೂಡ ಎಲ್ಲ ತಿಳಿದಿದ್ರು. ದಶರಥನಿಗೆ ಹೇಳ್ತಾರೆ, ನಾನು ಇವಾಗ ಯುವರಾಜ ಮಾಡಬೇಕು ಅಂದರೆ ಮಾಡಬೇಕು, ಖಂಡಿತ ಮಾಡಬೇಕು ಅಂತಿದ್ರು. ನನ್ನ ಆಡಳಿತದಲ್ಲಿ ಏನು ಹೊರೆ ಕಂಡ್ರಿ ನೀವು ಈಗ ಹೇಳ್ತಾ ಇದ್ರಲ್ಲ ಅಂದ್ರೆ ಭಾವ ಕಲ್ಯಾಣ ಗುಣ ಸಂತಿ ರಾಮ ಅತ್ಯಂತ ಶ್ರೇಷ್ಠವಾದ ಕಲ್ಯಾಣ ಗುಣಗಳಿದೆ. ಶ್ರೀರಾಮ ರೂಪವನ್ನು ನೋಡಿ ಆಶ್ಚರ್ಯವಾದ ರೂಪ.
ನೋಡಿ ಎಲ್ಲರೂ ಕೂಡ ಅವರಿಗೆ ವಾಚಿಕ ಕೈಂಕರ್ಯವನ್ನು ಮಾಡಿದರು, ಮಂಗಳಾಶಾಸನವನ್ನು ಮಾಡಿದರು ಋಷಿಗಳು ಅಂತ ಹೇಳಿ ಅವನ ದಿವ್ಯಮಂಗಳ ವಿಗ್ರಹದ ವರ್ಣನೆ ಅಲ್ಲಿ ಬರುತ್ತೆ. ಆಮೇಲೆ ಶರಣಂ ಶ್ರೀಮನ್ನಾರಾಯಣ ಶರಣೋ ಅನ್ನುವುದು ದಿವ್ಯಮಂಗಳ ವಿಗ್ರಹಕ್ಕೆ ಉಪಲಕ್ಷಣ. ಶರಣಂ ಅಂತ ಹೇಳುವುದು ಕಿಷ್ಕಿಂಧಾಕಾಂಡ ಸುಂದರಕಾಂಡಗಳಲ್ಲಿ ವಿಸ್ತಾರವಾಗಿ ಅರ್ಥಗಳನ್ನು ನಾವು ನೋಡಬಹುದು. ಅವನೇ ಉಪಾಯನು, ಎಲ್ಲರನ್ನು ರಕ್ಷಿಸಬಲ್ಲವನು ಪರಮಾತ್ಮನೇ, ಬೇರೆ ಯಾರು ರಕ್ಷಿಸಕ್ಕಾಗೋದಿಲ್ಲ. ಹಾಗೆಯೇ ಪ್ರಪಂಚೇ ಅನ್ನುವುದು ಯುದ್ಧಕಾಂಡದಲ್ಲಿ ತಿಳಿದುಬರುವ ಅರ್ಥ. ವಿವೇಚನೆಬೇಕು, ಸ್ವಾತಂತ್ರ್ಯವಿರಬೇಕು, ಸರ್ವಜ್ಞತ್ವವಿರಬೇಕು. ಇದೆಲ್ಲ ಯಾರಲ್ಲಿದೆಯೋ ಅವನನ್ನು ಆಶ್ರಯಿಸಲಿಕ್ಕೆ ನಾವು ಆಶ್ರಯಿಸಿದ್ರೆ ಏನು ಬಲ ಬೇಕೋ ನಮಗೆ ಸಿಗುತ್ತೆ. ಆ ಪ್ರಪಂಚ ಎನ್ನುವ ಅರ್ಥವು ವಿಭಜಿಸನಾಗತ್ತೆ ಅದ್ಭುತವಾಗಿ ತಿಳಿದು ಬರುತ್ತೆ. ಅದು ಯುದ್ಧಕಾಂಡದಲ್ಲಿ ತಿಳಿಸುತ್ತೆ. 6 ಕಾಂಡಗಳು ಶ್ರೀಮದ್ ರಾಮಾಯಣದ 6 ಕಾಂಡಗಳು ದ್ವಯಮಂತ್ರದ ಅರ್ಥದ ಪೂರ್ಣವಾದ ವಿವರಣೆ ಇದರಿಂದ ನಮಗೆ ತಿಳಿದು ಬರುತ್ತೆ. ಇದು ಒಂದು ಅರ್ಥ, ಅದು ದ್ವಯಮಂತ್ರದ 2ನೇ ಖಂಡವನ್ನು ಅರ್ಥ ಬಂದಿದೆ. ಆದ್ದರಿಂದ ಒಬ್ಬ ಪ್ರಪಂಚವನ್ನು ಕಾಲಕ್ಷೇಪ ಮಾಡಬೇಕಾದ ಗ್ರಂಥ ಯಾವುದು ಅಂದರೆ ಶ್ರೀಮದ್ ರಾಮಾಯಣವೇ ಅನ್ನೋದನ್ನ ಭಾಷೆಕಾರರು ಕಾಲಕ್ಷೇಪದಲ್ಲಿ ತಿಳಿದ ಅರ್ಥ. ಇನ್ನೊಂದು ಜಪಿಸಬೇಕಾದ ಮಂತ್ರ ಯಾವುದು ಅಂದರೆ ಸಾಮಾನ್ಯವಾಗಿ ಪ್ರಸಿದ್ಧವಾದದ್ದು ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ ಅರ್ಥವೇ 6 ಕಾಂಡಗಳಲ್ಲಿಯೂ ಇದೆ ಅನ್ನೋದನ್ನು ತೋರಿಸ್ತದೆ. 7ನೇ ಕಾಂಡದಲ್ಲಿ ಗಾಯತ್ರಿ ಮಂತ್ರದ 3ನೇ ಭಾಗ, 3 ಪಾದಗಳಿದೆ ಗಾಯತ್ರಿ ಮಂತ್ರ. ತತ್ಸವಿತು ಅನ್ನುವ ಅರ್ಥ ಬಾಲಕಾಂಡದಲ್ಲಿ, ವರೇಣ್ಯಂ ಅಂದರೆ ಶ್ರೇಷ್ಠವಾದ ಗುಣಗಳನ್ನು ಉಳ್ಳವನು ಅಂತ ಅರ್ಥ ಬಾಲಕಾಂಡದಲ್ಲಿ. ಅಯೋಧ್ಯಾಕಾಂಡದಲ್ಲಿಯೂ ಸುಂದರಕಾಂಡದಲ್ಲಿಯೂ ರಾಮಾಯಣ ಗುಣಗಳ ವರ್ಣನೆ ಅದ್ಭುತವಾಗಿ ಬರುತ್ತೆ ಅದರಲ್ಲಿ. ಹಾಗೆಯೇ ತತ್ಸವಿತು ವರೇಣ್ಯಂ ಭರ್ಗ ಅಂತ ಹೇಳಿದ್ರೆ ತೇಜಸ್ಸು ಅಂತ ಹೇಳೋದು. ಭರ್ಗ ಅನ್ನೋದು ತೇಜಸ್ಸನ್ನು ತಿಳಿಸುತ್ತೆ. ಅದಕ್ಕೆ ಶ್ರುತಿ ಪ್ರಮಾಣಗಳೆಲ್ಲ ಬೇಕಾದಷ್ಟು ಇದೆ. ಅದು ನಮಗೆ ಕಿಷ್ಕಿಂಧಾಕಾಂಡದಲ್ಲಿಯೂ ಅರಣ್ಯಕಾಂಡದಲ್ಲಿ ವಿಶೇಷವಾಗಿ ಅವರು ಹೇಳ್ತಾರೆ, ರೂಪ ಸಂಹನನಂ ಲಕ್ಷ್ಮೀಂ ಸೌಕುಮಾರ್ಯಂ ಸುವೇಶತಾಂ ದದೃಶು ವಿಸ್ಮಿತಾಕಾರಾಃ ರಾಮಸ್ಯ ವನವಾಸಿನಃ. ತೇಜಸ್ಸು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಆ ತೇಜಸ್ಸು ಅನ್ನುವ ದಿವ್ಯಮಂಗಳ ವಿಗ್ರಹದ ತೇಜಸ್ಸನ್ನು ಅನುಭವಿಸ್ತಾರೆ ಎಲ್ಲ ಋಷಿಗಳು ಅಂತ ಹೇಳಿ. ಭರ್ಗ ಅನ್ನುವ ಗಾಯತ್ರಿ ಮಂತ್ರದ ಅರ್ಥವು ಅರಣ್ಯಕಾಂಡದಲ್ಲಿ ಕಂಡುಬರುತ್ತೆ. ಹಾಗೆಯೇ ವರೇಣ್ಯಂ ಭರ್ಗ ದೇವಸ್ಯ, ದೇವನು ದೇವಶಬ್ದನು ಅಂತ ಹೇಳಿದ್ರೆ ದಿವು ಕ್ರೀಡಾ ವಿಕೀಶಾಯ ಅಂತ ಧಾತು. ದೇವ ಎಲ್ಲವನ್ನೂ ಅವನು ತನ್ನ ಕ್ರೀಡೆಯಿಂದಲೇ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವವನು, ದೀಪ್ತಿ ಉಳ್ಳವನು, ಹಾಗೆಯೇ ಎಲ್ಲ ಕಲ್ಯಾಣ ಗುಣಗಳನ್ನು ಉಳ್ಳವನು. ಇದೆಲ್ಲವನ್ನು ಸುಂದರಕಾಂಡದಲ್ಲಿ ನೋಡಬಹುದು ಅದ್ಭುತವಾಗಿ. ಈ ಅರ್ಥಗಳೆಲ್ಲ ಕೂಡ ಗಾಯತ್ರಿ ಮಂತ್ರದ ಅರ್ಥವು 6 ಕಾಂಡದಲ್ಲಿ ಧೀಮಹಿ ಅಂತ ಹೇಳೋದು ಪ್ರಪಂಚೀಯ ಶರಣ್ಯನಾದವನನ್ನೇ ನಾವು ಧ್ಯಾನ ಮಾಡಬೇಕು. ಯಾರು ಶರಣ್ಯನ ಒಂದು ಸಂಸಾರದಿಂದ ನಮ್ಮನ್ನು ತಪ್ಪಿಸಕ್ಕೆ ಸಾಧ್ಯವೋ ಅವನ ಧ್ಯಾನವನ್ನು ನಾವು ಮಾಡಬೇಕು ಅಂತ ಹೇಳೋದ್ರಿಂದ ಧೀಮಹಿ ಮಂತ್ರದ ಅರ್ಥ ಯುದ್ಧಕಾಂಡದಲ್ಲಿ ನಮಗೆ ತಿಳಿದು ಬರ್ತದೆ. ಆದ್ದರಿಂದ ಈ ಗಾಯತ್ರಿ ಮಂತ್ರದ ಅರ್ಥವು 6 ಕಾಂಡಗಳಲ್ಲಿ ವಿಸ್ತಾರವಾಗಿ ಉಪಯುಕ್ತವಾಗಿದೆ. ಈ ಉಪಬ್ರಹ್ಮಣಗಳ ಪ್ರಯೋಜನ ಏನು ಅಂದರೆ ಎಲ್ಲರೂ ಅಧ್ಯಯನ ಮಾಡಬಹುದು. ಮಂತ್ರಗಳನ್ನು ಎಲ್ಲರಿಗೂ ಉಪದೇಶ ಮಾಡೋದಿಲ್ಲ, ವೇದಗಳು ಎಲ್ಲರೂ ಅಧ್ಯಯನ ಮಾಡೋಕ್ಕೆ ಅಧಿಕಾರಿಗಳಿಂದ ಇರಬಹುದು. ಆದರೆ ರಾಮಾಯಣವು ಎಲ್ಲರೂ ಅಧ್ಯಯನ ಮಾಡುವುದು. ರಾಮಾಯಣದಲ್ಲಿ ಗಾಯತ್ರಿ ಮಂತ್ರದ ಅರ್ಥಗಳೆಲ್ಲ ಪೂರ್ಣವಾಗಿ ಪ್ರಕಾಶ. ಅದರ ಪಾರಾಯಣ ಮಾಡಿದ್ರೆ ಗಾಯತ್ರಿ ಮಂತ್ರ ನಾವು ದಿನವೂ ಜಪ ಮಾಡಿದ ಹಾಗೆ ಆಗುತ್ತೆ ಪ್ರತಿದಿನ. ಇದು ಭಾಷಿಕಾರರ ಅಭಿಪ್ರಾಯ. ಅವರ ಮೂಲಕ ಅವರು ಹೇಳಿರೋದು 18 ಅರ್ಥಗಳನ್ನು ಆಚಾರ್ಯರು ತಿಳಿದಿದ್ದರಲ್ಲಿ ಮುಖ್ಯವಾದ ಅರ್ಥಗಳು. ಹಾಗೆಯೇ ಒಬ್ಬ ಪ್ರಪಂಚದ ಜೀವನವನ್ನು ಹೇಗೆ ಕಳಿಬೇಕು, ಹೇಗೆ ಮೃತ್ಯು ಅಂತ ಹೇಳಿದ್ರೆ ಎಲ್ಲರಿಗೂ ಭಯವಾಗುತ್ತೆ, ಪ್ರಪಂಚನಿಗೆ ಭಯವಾಗಬಾರ್ದು. ಅವರು ಹೇಳ್ತಾರೆ ಕೃತಜ್ಞಾಹ ಪ್ರತೀಕ್ಷತೆ ಮೃತ್ಯು ಪ್ರಿಯವಿವಾದಿನಿ ಅಂತ ಹೇಳಿ. ಬಹಳ ಪ್ರಿಯನಾದ ಅತಿಥಿ ಬಂದರೆ ನಾವು ಹೇಗೆ ಬಹಳ ಸಂತೋಷ ಪಡ್ತೇವೋ ಮೃತ್ಯುವನ್ನು ಹಾಗೆ ಸ್ವಾಗತ ಮಾಡಬೇಕು ಅಂತ ಹೇಳಿ. ಅದು ಒಂದು ಅರ್ಥ. 18 ಅರ್ಥಗಳಲ್ಲಿ ರಾಮಾನುಜನ ತಿಳಿದ ಅರ್ಥಗಳಲ್ಲಿ ಒಂದು ಅರ್ಥ ಅದು ಸೀತೆಯ ಮಾತಿನಲ್ಲಿ ಕಂಡುಬರುತ್ತೆ. ಸೀತೆ ಹೇಳ್ತಾಳ ಹನುಮಂತನಿಗೆ, ಶರೈಸ್ತು ಸಂಕುಲಾಂ ಕೃತ್ವಾ ಲಂಕಾಂ ಪರಬಲಾರ್ದನಃ ಮಾಂ ನಯೇತ್ಯಧಿ ಕಾಕುತ್ಸಃ ತತ್ತಸ್ಯ ಸದೃಶಂ ಭವೇತ್. ಎಲ್ಲ ಲಂಕೆಯನ್ನೆಲ್ಲ ಧ್ವಂಸ ಮಾಡಿ ಶ್ರೀರಾಮ ಬಂದು ನನ್ನನ್ನು ಕರ್ಕೊಂಡು ಹೋಗ್ಬೇಕು, ಆಗಲೇ ಅದು ಸರಿಯಾಗಿರುತ್ತೆ ಅಂತ ಹೇಳಿದ್ರು. ಆ ಲಂಕಾ ಅನ್ನುವುದು ಶರೀರಕ್ಕೆ ಸಮಾನವಾದ ಲಂಕೆ ಅನ್ನೋದು ಶರೀರ. ಆ ಲಂಕೆಯಲ್ಲಿ ಇದ್ದ ಚೇತನ, ಶರೀರದಲ್ಲಿರುವ ಚೇತನ ಸೀತಾ ಸ್ಥಾನದಲ್ಲಿ ಇರುವಂತಹವನು. ರಾವಣ ಕುಂಭಕರ್ಣರು ಅಹಂಕಾರ ಮಮಕಾರಗಳು, ಇಂದ್ರಜಿತ್ತು ಮೊದಲಾದವರು ಕಾಮಕ್ರೋಧಾದಿಗಳು.
ವಿಭೀಷಣನೇ ವಿವೇಕ ಅಲ್ಲಿ. ಹನುಮಂತನು ಆಚಾರ್ಯನಾಗಿ ಬಂದು ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ ಚೇತನನಿಗೆ. ಆಗ ಶ್ರೀರಾಮನು ಪರಮಾತ್ಮನ ಒಂದು ದಯೆಯಿಂದ ಶರೀರವು ನಾಶವಾಗಿ ಮೂರ್ಧನ್ಯ ನಾಡಿಯಿಂದ ಜೀವಾತ್ಮನನ್ನು ಉದ್ಧರಿಸ್ತಾನೆ ಪರಮಾತ್ಮ ಅನ್ನುವುದು ಈ ಒಂದು ಅರ್ಥವು 18 ಅರ್ಥಗಳಲ್ಲಿ ಇದು ಒಂದು ಅರ್ಥ. ಇದೆಲ್ಲವನ್ನು ಕೂಡ ಭಾಷ್ಯಕಾರರು ಕಾಲಕ್ಷೇಪಗಳಲ್ಲಿ ತಿಳಿದರು, ವಿಶೇಷವಾದ ಅರ್ಥಗಳು. ಹಾಗೆಯೇ ಒಬ್ಬ ಶೇಷನಾದವನು ಚೇತನನ ಸ್ವರೂಪ ಹೇಗಿರಬೇಕು, ಒಂದು ಶೇಷತ್ವ, ಪಾರತಂತ್ರ್ಯ ಪ್ರಧಾನವಾದದ್ದು. ಲಕ್ಷ್ಮಣನ ಮೂಲಕವೋ ಭರತನ ಮೂಲಕವೋ ಅವರ ಒಂದು ಚರಿತೆಯಲ್ಲಿ ಇದೆಲ್ಲವೂ ತಿಳಿದು ಬರುತ್ತೆ. ಹಾಗೆಯೇ ಪುರುಷಕಾರ ಅನ್ನೋದು ಪೂರ್ಣವಾಗಿ ತಿಳಿದು ಬರುತ್ತೆ. ಪುರುಷಕಾರತ್ವ ಅಂತ ಹೇಳಬೇಕಾದ್ರೆ, ಒಬ್ಬ ಪುರುಷಕಾರರಾಗಬೇಕಾದ್ರೆ ಅದು ಅವರಿಗೆ ಇರಬೇಕಾದ ಗುಣಗಳೇನು, ಕೃಪೆ ಅನ್ನೋದು ಇರಬೇಕು, ಅನನ್ಯಾರ್ಹ ಶೇಷತ್ವ ಅಂತ ಇರಬೇಕು, ಪಾರತಂತ್ರ್ಯ ಅಂತ ಇರಬೇಕು. ಇದು ಮೂರು ಸೀತೆಯ ವಿಷಯದಲ್ಲಿ ತೋರಿಸ್ತಾರೆ. ಅನನ್ಯಾರ್ಹ ಶೇಷತ್ವ, ಅನನ್ಯ ರಾಘವೇಣಾರ್ಹಂ ಭಾಸ್ಕರೇಣ ಪ್ರಭಾವಿತ ಅಂತ ಹೇಳೋದು. ಅವಳಿಗೆ ನಾನು ಶೇಷಭೂತ, ರಾವಣನಿಗೆ ಹೇಳ್ತಾಳೆ ನಾನು ಬೇಕಾದರೆ ಇದನ್ನು ಸುಟ್ಟಾಕಿ ಬಿಡಬಹುದು, ಆದರೆ ಅಸದ್ದೇಶಾತ್ತು ರಾಮಸ್ಯ ತಪಸ್ಯ ಅನುಪಾಲನಾತ್ ನತ್ವಾ ಕುರ್ಮಿತ ಶಕ್ತಿವ ಭಸ್ಮ ಭಸ್ಮಾರ್ಹ ತೇಜಸ. ಒಂದು ಕ್ಷಣದಲ್ಲಿ ನಿನ್ನ ಭಸ್ಮ ಮಾಡುವಂತಹ ಶಕ್ತಿ ಇದೆ ನನಗೆ, ಆದರೆ ನಾನು ರಾಮನಿಗೆ ಅತ್ಯಂತ ಬಡತನಗಳಾದವು, ಶೇಷಭೂತರು. ಅವರ ಸಂದೇಶವಿಲ್ಲದೆ ನಾನು ಮಾಡೋದಿಲ್ಲ. ಸ್ವತಂತ್ರವಾಗಿ ಒಬ್ಬ ಶೇಷನಾದವನು ಏನು ಕೆಲಸ ಮಾಡಬೇಕಾಗುವುದಿಲ್ಲ. ಶೇಷಿಯ ಉದ್ದೇಶವೇ ಶೇಷನಿಗೆ ಪರಮ ಪ್ರಯೋಜನ. ಆದ್ದರಿಂದ ಅದೆಲ್ಲ ಅಲ್ಲಿ ಪ್ರಕಾಶಪಡಿಸ್ತಾಳೆ. ಕಡೆಯಲ್ಲಿ ಕೂಡ ಅವಳು ಭೂದೇವಿಯನ್ನು ಹೋಗಿ ಸೇರಿದಾಗ ಪಾರತಂತ್ರ್ಯವನ್ನು ತೋರಿಸ್ತಾಳೆ. ರಾಮನಿಗೆ 12 ಶೇಷನಾದವಳು, ನಾನೇ ಪರತಂತ್ರಗಳು, ಗಾಡಿಗೆ ಹೋದವಳು ಕೂಡ ಅವಳು ಪರತಂತ್ರ ಅನ್ನೋದು ತಿಳಿದು ಬರುತ್ತೆ. ಇದೆಲ್ಲ ಇರೋದ್ರಿಂದ ಸೀತಾದೇವಿಗೆ ಪುರುಷಕಾರತ್ವ ಅನ್ನೋದು, ಒಬ್ಬ ಪುರುಷಕಾರದಲ್ಲಿ ಇರಬೇಕಾದ ಪ್ರಧಾನ ಗುರುಗಳು. ಇದನ್ನೆಲ್ಲ ರಾಮಾಯಣದ ಕಾಲಕ್ಷೇಪದಿಂದ ತಿಳಿದ ಭಾಷೆಕಾರರು ಅಂತ ಗೋವಿಂದರಾಜರು ಹೇಳ್ತಾರೆ. ಇದೆಲ್ಲ ನಮ್ಮ ಸಿದ್ಧಾಂತದಲ್ಲಿ, ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಪ್ರಧಾನವಾದ ಅಂಶಗಳು. ಈ ಅಂಶಗಳನ್ನೆಲ್ಲ ಅನೇಕವಾಗಿ ಭಾಷೆಕಾರರು ಹೇಗೆ ತಿಳಿದರು. ಶರಣಾಗತಿಯ ವೈಭವ, ಶರಣಾಗತಿಗೆ ಪ್ರಧಾನವಾದ ಫಲ ಪುರುಷಾರ್ಥವೇ ಏನು ಅಂತ ಹೇಳಿದ್ರೆ ಕೈಂಕರ್ಯ. ಆ ಕೈಂಕರ್ಯವೇ ಶ್ರೀರಾಮಾಯಣದಲ್ಲಿ ರಾಮಾಯಣದಲ್ಲಿ ಎಲ್ಲ ಶರಣಾಗತಿಗಳಲ್ಲಿಯೂ ಕೈಂಕರ್ಯವೇ ಫಲ ಅನ್ನೋದು ತಿಳಿದು ಬರುತ್ತೆ. ಅದನ್ನು ಕೂಡ ಒಂದು ಅರ್ಥ ಭಾಷೆಕಾರರು ತಿಳಿಯುತ್ತಾರೆ. ಋಷಿಗಳೆಲ್ಲ ಏನು ಕೈಂಕರ್ಯ ಅವರಿಗೆ ಸಿಕ್ತು ಅಂದ್ರೆ ವಾಚಿಕ ಕೈಂಕರ್ಯ, ಅವ್ರಿಗೂ ಕೂಡ ಕೈಂಕರ್ಯ. ಸುಗ್ರೀವನಲ್ಲೂ ರಾಮನ ಕೈಂಕರ್ಯ, ಭೀಷ್ಮರನ್ನು ಪ್ರಾರ್ಥನೆ ಬಂದಿದ್ದು ಕೈಂಕರ್ಯವೇ. ಎಲ್ಲವೂ ಕೂಡ ಶರಣಾಗತಿಗೆ ಫಲ ಪ್ರಧಾನವಾದದ್ದು ಕೈಂಕರ್ಯ ಅನ್ನೋದು ಭಾಷೆಕಾರರು ವೇದಾಂತದಲ್ಲಿ ವಿಸ್ತಾರವಾಗಿ ಸ್ಥಾಪನೆ ಮಾಡ್ತಾರೆ. ಈ ಅರ್ಥಗಳನ್ನೆಲ್ಲ ಅವರು ಹೇಗೆ ತಿಳಿದು ಸಿದ್ಧಾಂತದ ಅರ್ಥಗಳು ಶ್ರೀಮದ್ ರಾಮಾಯಣಕ್ಕೆ ಕಾಲುತ್ತಿದೆ. ಆದ್ದರಿಂದ ರಾಮಾಯಣಕ್ಕೆ ಅತ್ಯಂತ ಉತ್ಕೃಷ್ಟವಾದ ಸ್ಥಾನ ನಮ್ಮ ಸಿದ್ಧಾಂತದಲ್ಲಿ. ಅನೇಕ ಅರ್ಥಗಳಿವೆ. ಆ ಅರ್ಥಗಳನ್ನೆಲ್ಲ ನಾವು ವಿಸ್ತಾರವಾಗಿ ಈಗ ನೋಡೋದಕ್ಕೆ ಸಮಯವಿಲ್ಲ. ಕೆಲವು ಸೂಕ್ಷ್ಮವಾದ ಅರ್ಥಗಳನ್ನ ರಾಮಾಯಣದ ಒಂದು ಮಹಿಮೆ, ಅದನ್ನೇ ನಾವು ಇನ್ನೂ ಪಾರಾಯಣ ಮಾಡಬೇಕು, ಅರ್ಥಾನುಸಂಧಾನ ಮಾಡಬೇಕು ಅನ್ನೋದು ಭಾಷೆಕಾರರ ಅಭಿಪ್ರಾಯ. ತಮ್ಮ ಗ್ರಂಥಗಳನ್ನು ತಿಳಿಸ್ತಾರೆ. ಅದರಿಂದ ತಿಳಿದ ಅರ್ಥಗಳನ್ನೇ ತಮ್ಮ ಗ್ರಂಥಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಇದು ನಮಗೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಇದರಿಂದ ಇಂದು ಬಿಡುಗಡೆ ಆಗ್ತಿರುವಂತಹ ಈ ಅದ್ಭುತವಾದ ಗ್ರಂಥ ಸುಲಭವಾಗಿ ನಮಗೆ ಓದಲಿಕ್ಕೆ ಬಹಳ ಸುಂದರವಾದ ಪದ್ಯಗಳನ್ನು ಓದೋದಕ್ಕೆ ಬಹಳ ಸಂತೋಷವಾಗುತ್ತೆ. ಅಂತಹ ಪದ್ಯಗಳಿದೆ. ಆ ಒಂದು ಗ್ರಂಥಗಳನ್ನು ಬಹಳ ಶ್ರಮಪಟ್ಟು, ಆ ಶ್ರಮವೂ ಕೂಡ ಆನಂದವೇ. ಪರಮಾತ್ಮನು ಗೀತೆಯಲ್ಲಿ ಹೇಳುವಾಗ, ಭಕ್ತಿಯೋಗದ ವಿಷಯ ಹೇಳುವಾಗ, ಭಕ್ತಿಯೋಗವನ್ನು ಯಾರನ್ನು ಕುರಿತು ನಾವು ಧ್ಯಾನ ಮಾಡ್ತೀವಿ, ಪರಮಾತ್ಮ ಶ್ರೀಕೃಷ್ಣ, ಅವನು ನಮಗೆ ಬಹಳ ಪ್ರಿಯನಾದ್ದರಿಂದ ಭಕ್ತಿಯೋಗವೂ ಪ್ರಿಯವಾಗಿರುತ್ತೆ ಅಂತ ಹೇಳ್ತಾರೆ. ಉಪಾಸ್ಯನು ಪ್ರಿಯನಾದ್ದರಿಂದ ಉಪಾಯವೂ ಪ್ರಿಯವಾಗಿದೆ. ಸುಸುಖಂ ಅರ್ಥಮೋಯ ಕೃಷ್ಣ ಹೇಳ್ತಾನೆ, ಬಹಳ ಸುಖವಾಗಿರುತ್ತಪ್ಪ ಭಕ್ತಿಯೋಗ. ನೀನು ಪ್ರೀತಿಯಿಂದ ಧ್ಯಾನ ಮಾಡಿದ್ರೆ ಆನಂದ ಉಂಟಾಗುತ್ತೆ. ಆ ರೀತಿಯಲ್ಲಿ ಈ ಗ್ರಂಥದ ಪ್ರಕಾಶನ ಅಂತ ಮಾಡಿದಾರಲ್ಲ, ಗ್ರಂಥಕ್ಕೆ ವಿಷಯವಾದದ್ದು ಶ್ರೀಮದ್ ರಾಮಾಯಣ, ಸಾಕ್ಷಾತ್ ಶ್ರೀಮದ್ ರಾಮನೇ. ಆ ಗ್ರಂಥದ ಪ್ರಕಾಶನವನ್ನು ಅಷ್ಟೇ ಆನಂದದಿಂದ ಶ್ರದ್ಧೆಯೊಡನೆ ಪ್ರಭಾಮಣಿ ಸ್ವಾಮಿಯವರು ಹಾಗೆಯೇ ಶ್ರೀವತ್ಸನವರು ನೀವೆಲ್ಲರೂ ಎಲ್ಲರ ಸಹಕಾರದಿಂದ ಅದ್ಭುತವಾಗಿ ಮಾಡಿದ್ದಾರೆ. ಬಹಳ ಆನಂದದಾಯಕವಾಗಿ ಅವರೆಲ್ಲರಿಗೂ ನನ್ನ ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳನ್ನು ತಿಳಿಸಿ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ನಾವೆಲ್ಲ ಭಾಗ್ಯ ದೊಡ್ಡ ಪಂಡಿತರು ಬಂದು ನಮಗೆ ಅನುಗ್ರಹ ಭಾಷಣಗಳನ್ನು ಮಾಡಲು ನಮಗೆ ಬೇಕು ಅಂತ ಸಿಗೋದಿಲ್ಲ. ಅಷ್ಟೆಲ್ಲ
ಪಾಪ ಸ್ವಲ್ಪ ತಡವಾದರೂ ಬಂದು ಎಲ್ಲ ನಮಗೆ ಅನುಭವ ಮಾಡಿದ್ದಾರೆ. ಈ ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಮುಗಿಯಲಿದೆ. ಅಷ್ಟರಲ್ಲಿ ರೇವತಿ ಮಗಳು ಒಂದು ಸಣ್ಣ ಪದ್ಯ ಬರೆದಿದ್ದಾರೆ ಈ ಫುಲ್ ಈವೆಂಟಲ್ಲಿ ಕವರ್ ಮಾಡಿದ್ರೆ. ಅದನ್ನು ಓದಾದ್ಮೇಲೆ ಇನ್ನೊಂದು 4-5 ಜನಕ್ಕೆ ವಂದನಾರ್ಪಣೆ ಮಾಡಬೇಕು. ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೋದು. ಒಂದೇ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಮಾಡಬೇಕು. ನಾನು ಏನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಯಾರ್ಯಾರು ಎಲ್ಲ ಪ್ರತಿ ಕೊಟ್ಟಿದ್ರು ಡೋನರ್ಸ್ ಅಂತ ಅವರೆಲ್ಲರೂ ಒಂದೊಂದು ಪುಸ್ತಕ ಪ್ರತಿ ಅವರಿಗೆ ಕೊಡಲಾಗುತ್ತೆ. ನೀವು ಸಾವಕಾಶವಾಗಿ ಹೋಗಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮೇಲೆ ಬನ್ನಿ, ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಮೇಲೆ ಬನ್ನಿ. ಈ ಕೌಂಟರ್ ಓಪನ್ ಮಾಡಿರಂತೆ, ಅವ್ರು ತಗೊಳ್ಬೋದು. ಯಾರಿಗಾದ್ರೂ ಕೊಂಡ್ಕೊಳ್ಬೇಕು ಅಂತಿದ್ರೆ ಇವತ್ತು ಸ್ಪೆಷಲ್ ರೇಟ್, ಆ್ಯಕ್ಚುಲಿ 1500 ಫುಲ್ ಸೆಟ್ಟು. ಇವತ್ತು ಯಾರಿಗಾದ್ರೂ ಕೊಂಡ್ಕೊಳ್ಬೇಕು ಅಂತ ಇದ್ದರೆ ಅವ್ರು ಬರೀ 1000 ರೂಪೀಸ್ಗೆ ಸಿಗುತ್ತೆ, ಅದನ್ನು ತಗೊಳ್ಬೋದು ಯಾರಿಗಾದ್ರೂ ಬೇಕಿದ್ರೆ. ಆ ಥರ ಇದು ಮಾಡಬೇಕು. ಇವರಿಗೆ ಈಗ ಕೋವಟ್ ಅಂಜಲಿ. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀ ಶ್ರೀ ಯತಿರಾಜ ಸ್ವಾಮಿಗಳ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ, ನನ್ನ ಪಿತಾಮಹರಾದ ಶ್ರೀಯುತ ದೊರೆಸ್ವಾಮಿ ಅಯ್ಯಂಗಾರ್ ವಿರಚಿತ ಕರ್ನಾಟಕ ವಾಲ್ಮೀಕಿ ರಾಮಾಯಣದ ಮೈಲುಗಲ್ಲಿನ ಬಗ್ಗೆ 4 ಸಾಲುಗಳನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಊರ ಕೆರೆ ಅಂಚಿನಲ್ಲಿ ಕುಳಿತು ಅಯ್ಯಂಗಾರರು ಮನಸ್ಸು ಕಾಣುತ್ತಲೇ ಪ್ರಕೃತಿ ಸೌಂದರ್ಯವ ಸವಿಯುತ್ತಾ ರಾಮಾಯಣವನ್ನು ಬರೆಯುವ ಆಸೆ ಸಿಗುತ್ತದೆ. ಸಾಹಿತ್ಯ ಕಲಾ ಸಂಪತ್ತಿನ ಒಡೆತನದಲ್ಲಿ ಕುಣಿಗುಣಿಗಳೋ ಮಾತೆ ಸರಸ್ವತಿಯು ಇವರ ತನುಮನದಲ್ಲಿ ಬರೆದರೋ ಕರ್ನಾಟಕ ವಾಲ್ಮೀಕಿ ರಾಮಾಯಣವ 21,000 ನುಡಿಗಳಲ್ಲಿ. ಶ್ರೀರಾಮನನ್ನು ಬಣ್ಣಿಸಿದ 6 ಕಾಂಡಗಳ ಸುಂದರ ಸರಮಾಲೆಯಲ್ಲಿ ಅಭಿನವ ವಾಲ್ಮೀಕಿ ಎಂದೆನಿಸಿದರೋ ಮತ್ತಿತರ ಕವಿಗಳ ಬದಲದಲ್ಲಿ. ಅಭಿನವ ವಾಲ್ಮೀಕಿ ಎಂದೆನಿಸಿದರೋ ಮತ್ತಿತರ ಕವಿಗಳ ವದನದಲ್ಲಿ. ಪ್ರಕಟಣೆಯ ಬೃಹತ್ ಸಂಕಲ್ಪವ ಹೊತ್ತು ನಿಂತ ಅವರ ಸೊಸೆ ಶ್ರೀಮತಿ ರೇವತಿ ಸಂಪತ್ರವರು ಕುಳಿತು ಆಲೋಚಿಸುತ್ತಲೇ ಬಂದರೋ ನಮ್ಮ ಪ್ರಭಾಮಣಿ ಶ್ರೀವತ್ಸನ್ ಆಚಾರ್ಯ ದಂಪತಿಗಳು ಸುಮುಹೂರ್ತದಲ್ಲಿ. ಅವರ ತನು ಮನವನ್ನು ಅರ್ಪಿಸಿ ಸಾಕಾರಗೊಳಿಸಿದರು ಮಹತ್ ಉತ್ಸಾಹದಲ್ಲಿ ಶ್ರೀ ಶ್ರೀ ಯತಿರಾಜ ಸ್ವಾಮಿಗಳ ಆಶೀರ್ವಾದದಲ್ಲಿ. ಶ್ರೀ ಸಂಪತ್, ಶ್ರೀಮತಿ ವಸಂತ, ಶ್ರೀಮತಿ ಪದ್ಮಿನಿ, ಶ್ರೀಮತಿ ಉಮಾ ಹಾಗೂ ಶ್ರೀ ರವಿಯವರು ಸೇರಿ ರಾಮಾಯಣವನ್ನು ತಂದಿತ್ತರು ಸಂಪೂರ್ಣತೆಯ ಹೊಸ್ತಿಲಲ್ಲಿ. ಅವರ ಪರಿಶ್ರಮವೇ ನಮ್ಮೆಲ್ಲರನ್ನು ಸೇರಿಸಿತು ಈ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ. ಅರ್ಪಿಸುತ್ತಿರುವುದು ಕರುಣಾಳಿಗೆ ಈ ಮಹಾನ್ ಕವಿಯ ಭಕ್ತಿ ರಸದ ಮಹತ್ ಕಾರ್ಯವನ್ನು. ಒಂದೊಂದು ಹೆಜ್ಜೆಯಲ್ಲೂ ಕೈ ಹಿಡಿದು ಮುನ್ನಡೆಸಿದ ಶ್ರೀರಾಮಚಂದ್ರನಿಗೆ ಶಿರವಾಗಿ ಅರ್ಪಿಸುವೆ ನನ್ನ ನಮಸ್ಕಾರಗಳನ್ನು. ತಾವೆಲ್ಲರೂ ಮನಸ್ಪೂರ್ವಕವಾಗಿ ಅರ್ಪಿಸಿದಿರಿ ವಿವಿಧ ರೀತಿಯ ಕೊಡುಗೆ ಹಾಗೂ ಕೈಂಕರ್ಯಗಳನ್ನು. ಭಕ್ತಿ ಹಾಗೂ ಸಾಹಿತ್ಯಾಭಿಮಾನಿಗಳಾದ ತಮ್ಮೆಲ್ಲರಿಗೂ ಅಯ್ಯಂಗಾರರ ಪರಿವಾರದ ಪರವಾಗಿ ಅರ್ಪಿಸುವೆ ನನ್ನ ಕೋಟಿ ಕೋಟಿ ನಮನಗಳನ್ನು. ಜೈ ಶ್ರೀರಾಮ್. ಥ್ಯಾಂಕ್ ಯು ವೆಂಕಟೇಶ್. ತುಂಬ ಮಾತಾಡೋಕ್ಕೆ ಕೇಳಿಸೋಕ್ಕೆ ಬೇಜಾರಾಗಿ ತುಂಬ ಎಕ್ಸ್ಪೆಕ್ಟಾಗಿ ಪ್ರತಿಭಟನೆ ಬಂದರು. ನಾವೆಲ್ಲ ಅದಕ್ಕೆಲ್ಲ ಅದರಲ್ಲೂ ಗೊತ್ತಿಲ್ಲ ಅಂತ ಬಂದಿದ್ದಾರೆ. ಧನ್ಯವಾದಗಳು. ಈಗ ಇನ್ನು ಕೆಲವೇ ಒಂದು 5-6 ಜನ ಮುಖ್ಯವಾದ ವ್ಯಕ್ತಿಗಳು ನಮ್ಮ ಈ ರಾಮಾಯಣ ಪೂರ್ತಿ ಆಗೋಕ್ಕೆ ಅದರಲ್ಲಿ ಪಾತ್ರ ವಹಿಸಿದ್ದಾರೆ. ಅವರಿಗೆಲ್ಲ ನಾವು ನನ್ನ ವಂದನೆಗಳನ್ನು ಅರ್ಪಿಸಬೇಕು. ಅದನ್ನು ದಯವಿಟ್ಟು ಡಾಕ್ಟರ್ ನರಸಿಂಹ ಅವ್ರ ಕೈಯಿಂದ ತೋರಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಚೈತ್ರ ಮತ್ತು ಬೃಂದ ಇವರಿಬ್ಬರೇ ಅವರು ಪ್ರೆಸ್ ಆಫೀಸಲ್ಲಿ ಇದ್ದಿದ್ದು. ಅವ್ರ ಪಕ್ಕದಲ್ಲೇ ಕೂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಅವ್ರು ಎಷ್ಟು ಅಲ್ಲ ಇನ್ನೂ ಒಂದಿಲ್ಲ ಅಲ್ಲ ಇಬ್ಬರಿಗೂ ಒಂದು ಬಂದಿದೆ. ಸಪ್ರೇಟ್ ಸ್ವಲ್ಪ ಟರ್ನ್ ಆಗಿ ಮೇಡಮ್. ನಾವು BTP ಏನು ಕೊಡ್ತೀವಿ ಪುಸ್ತಕದಲ್ಲಿ
ತರಕ್ಕೆ ಇವರಿಬ್ಬರೇ ಮುಖ್ಯ ಕಾರಣ. ಪೇಸೆ ತುಂಬ ಇದು ಅದೇ ರೇಟಿ ಭಾವನಾ ಹೆಸರು ಆಂಡೋನ್ ಪ್ರಸಾದ್ ಅವರು ದಯವಿಟ್ಟು ಬರಬೇಕು ವೇದಿಕೆ ಮೇಲೆ. ಬನ್ನಿ ಮಾಮ, ಬನ್ನಿ, ನಿಮ್ಮ ಬನ್ನಿ. ಹೌದು ಇಂಗ್ಲೀಷ್. ಇವರೆಲ್ಲ ಕಡಮ ರಾಮಸ್ವಾಮಿ ಅವರ ಮಕ್ಕಳು. ರೇವತಿ ಅವರು ಅವ್ರಿಗೆಲ್ಲರೂ ಇನ್ವಿಟೇಷನ್ ಕಳಿಸಿ ಅವ್ರನ್ನೆಲ್ಲ ಆನರ್ ಮಾಡಬೇಕು ಅಂತ ತುಂಬ ಮುತುವರ್ಜಿ ವಹಿಸಿದ್ದಾರೆ. ಸರ್ ನಿಮಿಷ, ಸರ್ ನಿಮಿಷ, ಈ ಕಡೆ ಇರೋಳೆ ಹಂಗೆ. ಹಾಂ, ಗಾಯತ್ರಿ ಬಿಡ ಸ್ವಲ್ಪ ನಮ್ಮ ಕಡೆ ನೋಡ್ಬೇಕು. ಫೋಟೋ ಎಲ್ಲ ಚಪ್ಪಾಳೆ ತಟ್ಟಿದ್ವಾ? ರಾಜ್ಯದ ಪ್ರಸಾದ ಹೇಳುವಾಗ ಕೈ ಕ್ಲೀನಾಗುತ್ತೆ. ಗಾಯತ್ರಿ ಅವರು ನಮಗೂ ಈ ಸಂದರ್ಭದಲ್ಲಿ ಅವ್ರ ಮನೆಯವರೆಲ್ಲ ನೋಡೋಕ್ಕೊಂದು ಅವಕಾಶ ಆಯಿತು. ಧನ್ಯವಾದಗಳು. ಇಷ್ಟೇ ಅಲ್ಲ, ನಮಗೆ ಆಗಿನ ಸಂತೋಷ ಅವರು ಬಂದು ಅಚ್ಚುಕಟ್ಟಾಗಿ ವೇದಿಕೆಯ ಆಮೇಲೆ ಗಾಯತ್ರಿ ಅವರಿದ್ರೆ ಅವ್ರು ಬರಬೇಕು ಅಂತ ತಿಳ್ಕೊತೀನಿ. ಗಾಯತ್ರಿ ಯಾಕಂದ್ರೆ ಡಿವೈನ್ ಪ್ರಸಾದ ನಾವು ಏನು ಅತ್ಯಂತ ಚೆನ್ನಾಗಿ ಕಾರ್ಯಕ್ರಮ ನಿರೂಪಣೆ ಮಾಡಿಕೊಟ್ಟಂತ ಮತ್ತು ರಾಗ ಸಂಯೋಜನೆ ಮಾಡಿ ಕಡಬ ರಾಮಸ್ವಾಮಿಯಿಂದಕ್ಕೆ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಅವರು ರಾಮಸ್ವಾಮಿ ಅಂತ ಹೇಳ್ತಾ ಇದ್ದೀನಿ, ದೊರೆಸ್ವಾಮಿ ಅವರದು ಅವ್ರನ್ನೇ ಸರಸ್ವತಿ ಸ್ತುತಿಗೆ ರಾಗ ಸಂಯೋಜನೆ ಮಾಡಿ ಪ್ರಾರ್ಥನೆಗೆ ಹಾಡಿದ್ದಾರೆ. ಸೌಮ್ಯ ರಾಮಮೋಹನ್ ಇಲ್ಲಿ ಇನ್ನೊಬ್ಬರಿಗೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಟೈಲರ್ಸ್ಗೆ ನಾನು ಹೇಳಲು ಬಯಸ್ತೀನಿ. ಯಾವಾಗ ನಮಗೆ ಕನ್ಸ್ಟ್ರೈಂಟ್ ಆಯಿತು ಫೈನಾನ್ಷಿಯಲ್ ನಮಸ್ಕಾರಗಳನ್ನ ಇಲ್ಲಿ ತಿಳಿಸ್ಕೊಳ್ತೀನಿ. ಯಾಕಂದರೆ ಎರಡನೇ ಕಾರ್ಯಕ್ರಮ ಅವರು ಹಾಗೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಶಿಲ್ಪಾರಾಮಾನುಜಂ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ. ತುಂಬ ಅಚ್ಚುಕಟ್ಟಾಗಿ ಕ್ಯೂಟಾಗಿ ರಾಮಾಯಣ ಹಿಡಿಸೋ ಥರ 6 ಬ್ಯಾಗನ್ನು ತುಂಬ ಚೆನ್ನಾಗಿ ವಿನ್ಯಾಸ ಮಾಡಿ ಮಾಡ್ಕೊಟ್ಟಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳು. ಮತ್ತು 2 ಪುಟಾಣಿ ಮಕ್ಕಳು ಅವರಿಬ್ಬರು ಎಷ್ಟು ಚೆನ್ನಾಗಿ ರಾಮಾಯಣವನ್ನು ನೃತ್ಯ ರೂಪಕದಲ್ಲಿ ಹೇಳಿದ್ರು, ಅವರಿಗೂ ನನ್ನ ನಮಸ್ಕಾರಗಳು. ಅಷ್ಟೇ ಅಲ್ಲ, ಎಲ್ಲ ನನ್ನ ಶಿಷ್ಯರುಗಳಿಗೆ ಪ್ರತಿ